ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿ ದೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದ ತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವ ದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಸಂತು. ಶ್ರೀಮದ್ ಭಾಗವತ ದಶಮಸ್ಕಂದದ ಕೃಷ್ಣಕಥಾ ಸಪ್ತಾಹದ ಈ ಪ್ರವಚನ ಮಾಲಿಕೆಯಲ್ಲಿ ಇವತ್ತು 2ನೇ ದಿವಸ ನಾವು 2ನೇ ಅಧ್ಯಾಯದಿಂದ ಆರಂಭ ಮಾಡ್ತಾ ಇದ್ದೀವಿ. ದಶಮಸ್ಕಂದ ಶ್ರೀಕೃಷ್ಣನ ಪ್ರತಿಮಾ ರೂಪದಂತೆ ಇದ್ದದ್ದು ಅಂತ ಅನ್ನೋದನ್ನು ನಿನ್ನೆ ದಿವಸ ನಾವೆಲ್ಲ ಕೇಳಿದ್ದೇವೆ. ಆ ಮೊದಲನೇ ಸ್ಕಂದದಲ್ಲಿ ಭೂದೇವಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಬ್ರಹ್ಮದೇವರ ಮುಖಾಂತರ ಪ್ರಾರ್ಥನೆಯನ್ನು ಮಾಡಿದ ಕಥೆಯನ್ನು, ಬ್ರಹ್ಮದೇವರಿಗೆ ಪರಮಾತ್ಮ ಆದೇಶವನ್ನು ಮಾಡಿ ಎಲ್ಲ ದೇವತೆಗಳಿಗೆ ಅದನ್ನು ತಿಳಿಸಿದ ಪರಿಯನ್ನು ನಾವು ನೋಡಿದ್ದೇವೆ. ಬ್ರಹ್ಮದೇವರು ಆದೇಶ ಮಾಡಿದಂತೆ ಎಲ್ಲ ದೇವತೆಗಳು ಕೂಡ ಭೂಮಿಯಲ್ಲಿ ಭೂಭಾರ ಹರಣದ ಕಾರ್ಯಕ್ಕಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಅದರಂತೆ ದೈತ್ಯರೂ ಕೂಡ ಅವತಾರವನ್ನು ಮಾಡಿದ್ದಾರೆ. ಪರಮಾತ್ಮ ತಾನು ದೇವಕಿಯ ಗರ್ಭದಲ್ಲಿ ಹುಟ್ಟುವವನಿದ್ದಾನೆ. ಅದಕ್ಕಿಂತಲೂ ಮೊದಲು ಪತ್ನಿಯಾದ ಮಾಯಾದೇವಿ ಮಹಾಲಕ್ಷ್ಮಿ ದುರ್ಗಾ ರೂಪದಿಂದ ಅಲ್ಲಿ ಅವತಾರ ಮಾಡಲಿಕ್ಕಿದ್ದಾಳೆ. ಈ ಎಲ್ಲ ವಿಷಯಗಳು ಅಲ್ಲಿ ಬಂತು. ಕಂಸನಿಗೆ ಆಕಾಶವಾಣಿಯ ಮೂಲಕ ಗೊತ್ತಾಯಿತು ಏನು ಅಂತಂದರೆ, ತನಗೆ ಅರ್ಥಾತ್ ದೇವಕಿಯ ಅಷ್ಟಮ ಗರ್ಭದಿಂದ ತನಗೆ ಮೃತ್ಯು ಆಗಲಿಕ್ಕಿದೆ ಅನ್ನುವ ವಿಷಯ ಅವನಿಗೆ ಗೊತ್ತಾದ ಮೇಲೆ ತಕ್ಷಣಕ್ಕೆ ಆ ದೇವಕಿಯನ್ನ ಕತ್ತರಿಸಬೇಕು ಅಂತ ಹೇಳಿ ಖಡ್ಗವನ್ನು ಎತ್ತಿದ್ದಾನೆ. ಅನೇಕ ರೀತಿಯಲ್ಲಿ ಸಾಮ ಉಪಾಯಗಳಿಂದ ಕಂಸನ ಆ ದೌಷ್ಟ್ಯವನ್ನು ತಡೆಯಲಿಕ್ಕೆ ವಸುದೇವ ಪ್ರಯತ್ನ ಪಟ್ಟಿದ್ದಾನೆ. ಯಾವುದಕ್ಕೂ ಅವನು ಜಗ್ಗದೇ ಇದ್ದಾಗ ಕೊನೆಗೆ ನಿನ್ನ ಈ ಸಂತಾಪಕ್ಕೆ ಕಾರಣವಾಗಿರುವ ಆ ಮಕ್ಕಳು ಏನಿದ್ದಾರೆ, 8 ಜನ ಮಕ್ಕಳು ಹುಟ್ಟುವವರಿದ್ದಾರಲ್ಲ, ಅವರೆಲ್ಲರನ್ನೂ ನಿನಗೆ ತಂದು ಒಪ್ಪಿಸಿ ಬಿಡ್ತೀನಿ. ತನ್ಮೂಲಕವಾಗಿ ಮೃತ್ಯುವಾಗಿ ನಿನಗೆ ಬರಬೇಕಾದ ಯಾವ ಮಗುವು ಕೂಡ ನಿನಗೆ ತೊಂದರೆ ಕೊಡದೇ ಇದ್ದಂತೆ ನಿನಗೆ ಅರ್ಪಿತವಾಗುತ್ತೆ ಅಂತ ಹೇಳಿದಾಗ ಆ ಯೋಜನೆಯನ್ನು ಅವನು ಹೂಡಿದಾಗ ಅಲ್ಲಿ ಕಂಸ ಏನು ಮಾಡಿದ ಅನ್ನುವ ಕಥೆಯನ್ನು ನಿನ್ನೆವರೆಗೂ ನಾವು ನೋಡಿದ್ವಿ. ಅದ್ಯ ಕಥಾ ಪ್ರಸಕ್ತಿ ಹೇಳ್ತಾರೆ ನೋಡಿ. ಶ್ರೀ ಶುಕವಾಚ ಸ್ವಸುರ್ ವಧಾನ್ ನಿವವೃತೆ ಕಂಸಸ್ತದ್ವಾಕ್ಯ ಸಾರವಿತ್ ವಸುದೇವೋಪಿ ತಂ ಪ್ರೀತಃ ಪ್ರಶಸ್ಯ ಪ್ರಾವಿಶದ್ಗೃಹಂ. ಈ ತಂಗಿಯ ಸಂಹಾರದ ಕೆಲಸವನ್ನ, ಕೆಟ್ಟದಾದ ಆ ಕೆಲಸವನ್ನ ಅವನು ಕೈಬಿಟ್ಟ. ಯಾಕೆ ಅಂದರೆ ಕಂಸಃ ತದ್ವಾಕ್ಯ ಸಾರವಿತ್ತು. ಈ ವಸುದೇವ ಏನು ಮಾತು ಕೊಟ್ಟಿದ್ದ ಮಕ್ಕಳನ್ನ ತಂದು ಒಪ್ಪಿಸ್ತೇನೆ ಅಂತ ಹೇಳಿ, ವಸುದೇವ ಸತ್ಯವಂತ ಅಂತ ಗೊತ್ತಿತ್ತು. ಹೀಗಾಗಿ ಅವನ ಮಾತಿಗೆ ಒಂದಷ್ಟು ಬೆಲೆಯನ್ನು ಕೊಟ್ಟು ಅವನು ತನ್ನ ಕೆಟ್ಟ ಕೆಲಸವನ್ನ, ವಧೆಯನ್ನ ಮಾಡುವ ಕೆಲಸವನ್ನ ಬಿಟ್ಟ ಮೇಲೆ ಒಂದು ಮಟ್ಟಿಗೆ ಸಮಾಧಾನವನ್ನು ತಂದುಕೊಂಡು ವಸುದೇವ ಅದೇನು ಹೇಳ್ತಾರ, ದೊಡ್ಡದಾದ ಅಪಚಾರಕ್ಕಿಂತ ಹೆಂಡತಿಯನ್ನೇ ಕಳ್ಕೊಳ್ಳೋಕ್ಕಿಂತ ಹುಟ್ಟಬಹುದಾದ ಮಕ್ಕಳನ್ನ ಕಳ್ಕೊಳ್ಳೋದು ಉತ್ತಮ ಅಂತೇನೋ ವಿಚಾರ ಮಾಡಿಕೊಂಡು
ತಂ ಪ್ರೀತ ಪ್ರಶಸ್ಯ ಪ್ರಾವಿಶದ್ ಗೃಹಂ. ಮತ್ತೆ ಅವನನ್ನೇ ಒಂದಿಷ್ಟು ಹೊಗಳಿ, ನೋಡಪ್ಪ ನೀನು ಎಂಥ ಕರುಣಾಮಯಿ ಅಂತ ಹೇಳಿ ಅವನನ್ನೇ ಹೇಳಿ ತಾನು ಮನೆಗೆ ಅಲ್ಲಿಂದ ದೇವಕಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಅಥ ಕಾಲ ಉಪಾವೃತ್ತೆ ದೇವಕಿ ಸರ್ವದೇವತಾ ಪುತ್ರಾನ್ ಪ್ರಸುಷುವೆ ಚಾಷ್ಟೌ ಕನ್ಯಾಂ ಚೈವಾನುವತ್ಸರಂ. ಮುಂದೆ ಅವರು ತಮ್ಮ ಮನೆಯಲ್ಲಿ ವಾಸ ಮಾಡುವಾಗ ವರ್ಷಕ್ಕೆ ಒಬ್ಬ ಮಗ ಹುಟ್ಟಿದ್ದಾರೆ. ಪ್ರತಿ ವರ್ಷ ಒಬ್ಬ ಮಗ ಮತ್ತು ಒಬ್ಬಳು ಮಗಳು, ಅಂದ್ರೆ 7 ಜನ ಗಂಡು ಮಕ್ಕಳು, ಅರ್ಥಾತ್ 6 ಜನ ಗಂಡು ಮಕ್ಕಳು ಮತ್ತು ಒಬ್ಬಳು ಮಗಳು. ಇಷ್ಟು ಜನ ಅವರಿಗೆ ಹುಟ್ಟಿದ್ದಾರೆ. ವರ್ಷಕ್ಕೊಬ್ಬರು ಸುಭದ್ರ ಅನ್ನುವ ಹೆಣ್ಣು ಮಗಳು ಹುಟ್ಟಿದ್ದಾಳೆ, ಕೃಷ್ಣನ ತಂಗಿ. ಹೀಗೆ ಇವರೆಲ್ಲ ಹುಟ್ಟಿದ್ದಾರೆ. ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರು ಅಂತ ಹೇಳಿ ಆ ದೇವಕಿಯ ಮೊದಲನೇ ಸಂತಾನ ಆದಾಗ ಯಾವ ವಸುದೇವ ಇದ್ದಾನೆ ಹೇಗೆ ನಡ್ಕೊಂಡ ಅನ್ನೋದನ್ನ ಭಾಗವತಕಾರರು ತೋರಿಸ್ಕೊಡ್ತಾರೆ. ಕೀರ್ತಿಮಂತ ಅಂತ ಮೊದಲನೇ ಮಗ, 6 ಜನ ಮಕ್ಕಳಲ್ಲಿ ಮೊದಲನೆಯವನು ಕೀರ್ತಿಮಂತ. ಕೀರ್ತಿಮಂತಂ ಪ್ರಥಮಜಂ ಪುತ್ರಮಾನಕ ದುಂದುಭಿ ಅರ್ಪಯಾಮಾಸ ಕೃಚ್ಛ್ರೇಣ ಸೋನೃತಾದತಿ ವಿಹ್ವಲಃ. ಯಾವ ಕೀರ್ತಿಮಂತ ಅಂತ ಮೊದಲನೇವನಿದ್ದಾನೋ ಅವನು ಹುಟ್ಟಿದಾಕ್ಷಣ ಅವನನ್ನು ಕರ್ಕೊಂಡು ಬಂದು ನೇರವಾಗಿ ಕಂಸನ ಕೈಗಿಡ್ತಾನೆ. ಯಾವ ಚೊಚ್ಚಲು ಹೆರಿಗೆಯಲ್ಲಿ ಯಾವ ತಂದೆ ಈ ಕೆಲಸ ಮಾಡ್ಲಿಕ್ಕೆ ಶಕ್ಯ ಇದೆ? ಮೊದಲನೇ ಕೂಸು ಹುಟ್ಟಿದೆ, ಅದನ್ನು ಅಪ್ಪಿಕೊಳ್ಳುವಕ್ಕಿಂತ ಮುಂಚೆ ಕೈಯಲ್ಲಿ ತೆಗೆದುಕೊಂಡು ಹೋಗಿ ಸಾವಿನ ದವಡೆಗೆ ಅದನ್ನ ಇಡಬೇಕು ಅಂತಂದ್ರೆ ಎಷ್ಟು ಭಯಾನಕವಾದ ಸನ್ನಿವೇಶ ನಿರ್ಮಾಣ ಆಗಿರಬೇಕು. ಆದರೂ ಕೂಡ ಹೇಳ್ತಾರೆ, ಅನೃತ ದತಿ ವಿಹ್ವಲಃ. ಅನೃತ ಅಂದ್ರೆ ಸುಳ್ಳು ಮಾತನಾಡೋದಕ್ಕಿಂತ ಈ ದುಃಖವನ್ನು ತಡ್ಕೊಳ್ಳೋದು ಯೋಗ್ಯ ಅಂತ ಅನ್ಕೊಂಡಂತ ಯಾರು? ವಸುದೇವ. ಯಾಕೆ ಅಂದ್ರೆ ವಸುದೇವನ ಸ್ವಭಾವ ಹೇಗಿದೆ ಅಂತಂದ್ರೆ, ಸಜ್ಜನರ ಸ್ವಭಾವ ಹೇಗಿರ್ತದೆ ಅಂದ್ರೆ, ನಾವು ಸುಳ್ಳು ಮಾತನಾಡಿದರೆ ಎಷ್ಟು ದುಃಖ ಆಗ್ತದೋ ಅದು ಯಾವುದರಿಂದ ಅವರಿಗೆ ಆಗೋದಿಲ್ಲ. ಆದ್ದರಿಂದ ಅವರಂತಾರೆ, ಮಾತು ಕೊಟ್ಟು ಮಾತಿಗೆ ನಡೆದುಕೊಳ್ಳದಂತೆ ಇರೋಕ್ಕಿಂತ ಮಕ್ಕಳನ್ನ ಕಳ್ಕೊಳ್ಳೋದೇ ಉತ್ತಮ ಅಂತ ಹೇಳಿ ಮೊದಲನೇ ಮಗನನ್ನು ನೇರವಾಗಿ ಒಯ್ದು ಅವನ ಕೈಯಲ್ಲಿ ಇಟ್ಟಿದ್ದಾನೆ. ಕಿಂ ದುಸ್ಸಹಂ ನು ಸಾಧೂನಾಂ ವಿದುಷಾಂ ಕಿಮಪೇಕ್ಷಿತಂ ಕಿಮ ಕಾರ್ಯಂ ಕದರ್ಯಾಣಾಂ ದುಸ್ತ್ಯಜಂ ಕಿಮೃತಾತ್ಮನಾಂ. ಅದಕ್ಕೆ ಭಾಗವತಕಾರರು ಒಂದು ಉದ್ಗಾರವನ್ನು ಹೇಳ್ತಾರೆ. ಕಿಂ ದುಸ್ಸಹಂ ನು ಸಾಧೂನಾಂ. ಸಜ್ಜನರಿಗೆ ಯಾವುದು ತಾನೇ ದುಸ್ಸಹವಾಗಿರ್ತದೆ, ಸಹನೆ ಮಾಡ್ಲಿಕ್ಕೆ ಕಷ್ಟ ಅನ್ನೋದು ಯಾವುದೂ ಇರೋದಿಲ್ಲ. ಸಜ್ಜನರು ಭಗವದ್ಭಕ್ತರು ಇದ್ದವರಿಗೆ ಯಾವ ಕಷ್ಟನೂ ಅಸಹನೀಯ ಅಂತ ಆಗೋದಿಲ್ಲ. ಯಾಕೆ ಹೇಳ್ರಿ? ಅವರು ಮೂಲವನ್ನು ತಿಳಿದಿರ್ತಾರೆ. ಸಜ್ಜನರು ಅಂದ್ರೆ ಅವರೇ. ಸಜ್ಜನರು ಅಂದ್ರೆ ಒಳ್ಳೆಯ ನಡತೆ ಇದ್ದವರು, ಒಳ್ಳೆಯ ನಡವಳಿಕೆಯಿಂದ ನಮ್ಮ ಜೊತೆ ಇರೋವರು ಅಂತ ಸಾಮಾನ್ಯದಲ್ಲಿ ನಾವು ಅಂದುಬಿಡ್ತೀವಿ. ಆದರೆ ನಿಜವಾದ ಸಜ್ಜನರು ಯಾರು ಅಂದ್ರೆ ಭಗವದ್ಭಕ್ತರು. ಯಾರಿಗೆ ಭಗವತ್ ಕರ್ತೃತ್ವದ ಜ್ಞಾನ ಸದಾಕಾಲ ಇರ್ತದೋ, ಯಾರು ಜಗತ್ತಿನ ಆಗು ಹೋಗುಗಳನ್ನೆಲ್ಲ ಇದು ಭಗವಂತನ ಲೀಲೆ ಅಂತ ತಿಳಿದು ಅದು ಬಂದಂತೆ ಸ್ವೀಕಾರ ಮಾಡ್ತಾರೋ ಅವರೇ ಸಜ್ಜನರು. ಅಂಥವರಿಗೆ ರೂಟ್ ಕಾಸ್ ಗೊತ್ತಿರ್ತದೆ. ಕೆಟ್ಟದ್ದಾದರೂ ಇದಕ್ಕೆ ಪ್ರೇರಣೆ ಪರಮಾತ್ಮನದೇ, ಒಳ್ಳೆಯದಾದರೂ ಇದು ಪರಮಾತ್ಮನದೇ. ಈ ಅರ್ಥದಲ್ಲಿ ಅಲ್ಲೇನು ಹೇಳಿದ್ರು ಅಂದ್ರೆ, ಕಿಂ ದುಸ್ಸಹಂನು ಸಾಧೂನಾಂ. ಸಜ್ಜನರಿಗೆ ಯಾವುದು ತಾನೇ ದುಸ್ಸಾಧ್ಯ, ಎಷ್ಟು ಕಷ್ಟ ಬಂದರೂ ಅದನ್ನು ಸಹನೆ ಮಾಡ್ತಾರೆ. ಅತ್ಯುತ್ತಮ ಉದಾಹರಣೆಯನ್ನು ನೋಡಬೇಕು ಅಂದ್ರೆ ಇದು ಒಂದು ವಸುದೇವನ ಈ ದುಸ್ಸಾಧ್ಯವಾದ ಕೆಲಸ. ಚೊಚ್ಚಲು ಗಂಡು ಮಗುವನ್ನ ಅಪ್ಪಿಕೊಳ್ಳೋಕ್ಕಿಂತ ಮೊದಲು ಸಾವಿಗೆ ಒಯ್ದು ಇಟ್ಟಿದ್ದು ಮೊದಲನೇದು. ಇದನ್ನ ಇನ್ನೂ ವಿಸ್ತಾರವಾದ ರೀತಿಯಲ್ಲಿ ನಾವು ನೋಡಬಹುದಾದದ್ದು ಅಂದ್ರೆ ಕುಂತಿಯ ಪ್ರಸಂಗದಲ್ಲಿ ನಾವು ನೋಡ್ತೀವಿ. ಕುಂತಿ ಯಾವ ರೀತಿಯ ಕಷ್ಟವನ್ನು ಪಟ್ಟಿದ್ದಾಳೆ ಜೀವನದೊಳಗೆ ವಿಚಾರ ಮಾಡಿದರೆ ಅಂತಹ ಭಯಾನಕ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು. ಅದೇ ರೀತಿಯಾಗಿ ದ್ರೌಪದಿಗೂ ಕೂಡ ಸಾಮಾನ್ಯ ಸ್ತರದಲ್ಲಿ ಲೋಕದ ದೃಷ್ಟಿಯಿಂದ ನೋಡಿದರೆ ಅಷ್ಟು ಭಯಾನಕವಾದ ಸ್ಥಿತಿಯನ್ನು ಅವರಿಬ್ಬರು ಅನುಭವಿಸಿದ್ದಾರೆ. ಕುಂತಿದೇವಿ ಮದುವೆ ಆಗಿ ಕೆಲವು ವರ್ಷಗಳಲ್ಲಿ ಗಂಡ ತೀರಿಕೊಂಡಿದ್ದಾನೆ. ಮೊದಲು ಸವತಿ ಜೊತೆಗೆ ಅವನಿದ್ದಾನೆ. ಅಲ್ಲಿ ಅವನ ಮರಣವಾಗಿದೆ. ಆ ಸವತಿಗೆ 2 ಮಕ್ಕಳು, ತನಗೆ 3 ಮಕ್ಕಳು. ಆ 5 ಮಕ್ಕಳು ಸಣ್ಣ ಶೈಶವಾವಸ್ಥೆಯಲ್ಲಿ, ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಅವಸ್ಥೆಯಲ್ಲಿ ಇರುವಂತಹ ಮಕ್ಕಳನ್ನ ಕರ್ಕೊಂಡು ಒಬ್ಬಳೇ ಆಗಿ ಆ ಜೀವನವನ್ನು ಕಳೀತಾ ಇದ್ದಾಳೆ. ಅದು ಎಂತಹ ಪ್ರಸಂಗದಲ್ಲಿ ಇರೋರೆಲ್ಲ ದುಷ್ಟರೇ. ಒಳ್ಳೆಯವನು ಅಂತ ಇದ್ದ ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಕಣ್ಣಿದ್ದವರಿಗೆ ಒಳ್ಳೆತನ ಇಲ್ಲ. ಇಂತಹ ಪರಿಸ್ಥಿತಿ. ಮಾತಷ್ಟೇ ಅಲ್ಲದೆ ಅಲ್ಲಿರುವ ಭೀಮಸೇನನ್ನು ನೋಡಿದರೆ ಸಾಕು, ಯಾವಾಗ ಅವನನ್ನು ಯಾವ ರೀತಿ ಕೊಲ್ಲಬೇಕು ಅಂತ ಹೊಂಚು ಹಾಕಿ ಕೂತಿರುವಂತಹ ದುರ್ಯೋಧನ.
ಮಕ್ಕಳನ್ನ ಕೊಲ್ಲಲಿಕ್ಕೆ ಜನ ಇದ್ದಾರೆ, ಕುಂತಿಯನ್ನ ಕೆಟ್ಟದಾಗಿ ನಡೆಸಿಕೊಳ್ಳಲಿಕ್ಕೆ ಜನ ಇದ್ದಾರೆ. ಎಲ್ಲಾ ರೀತಿಯ ದುಃಖ ಅವಳಿಗೆ ಉಂಟಾಗುವ, ಶತಶೃಂಗ ಪರ್ವತದಿಂದ ಹಸ್ತಿನಾಪುರದಿಂದ ಎಲ್ಲಾ ಕಡೆ ದುಃಖವನ್ನು ಪಟ್ಟಿದ್ದಾಳೆ ಕುಂತಿ. ಎಲ್ಲೂ ಕೂಡ ಸುಖ ಅನ್ನೋದು ಅವಳಿಗೆ ಮರೀಚಿಕೆಯಾಗಿ ಉಳಿತು. ಆದರೂ ಗಟ್ಟಿಯಾಗಿ ನಿಂತಿದ್ದಾಳೆ. ಹೇಳ್ತಾಳೆ, ಮಾದ್ರಿಗಿಂತ ಮೊದಲು ಕುಂತಿ ತಾನೇ ಸಹಗಮನ ಮಾಡ್ತೀನಿ ಅಂತ ಹೋದರೆ ಮಾದ್ರಿ ಹೇಳ್ತಾಳೆ, ನನ್ನ ನಿಮಿತ್ತದಿಂದ ಪಾಂಡುರಾಜ ಸತ್ತಿದ್ದಾನೆ, ಅದಕ್ಕಾಗಿ ನಾನು ಸಹಗಮನ ನಾನು ಹೋಗ್ತೀನಿ. ನೀನು ನನ್ನ ಇಬ್ಬರು ಮಕ್ಕಳು ಮಾದ್ರಿ ಸುತರು ಇದ್ದಾರಲ್ಲ, ನಕುಲ ಸಹದೇವರು ಮತ್ತು ನಿನ್ನ 3 ಮಕ್ಕಳು, ಅವರನ್ನು ಚೆನ್ನಾಗಿ ಜೋಪಾಸನೆ ಮಾಡಬೇಕು. ಅಂದ್ರೆ ಅರ್ಥ ಹೆಚ್ಚು ಕಡಿಮೆ ಇನ್ನಷ್ಟು ಕಷ್ಟಕ್ಕೆ ಇನ್ವಿಟೇಷನ್ ಕೊಟ್ಟಂಗಿಲ್ಲ. ಆಗಲಿ ಅಂತ ಕುಂತಿ ಅದನ್ನ ಸ್ವೀಕಾರ ಮಾಡಿ ಗಟ್ಟಿಯಾಗಿ ನಿಂತು, ಇವತ್ತು ಕಷ್ಟ ಇರಬಹುದು, ನಾಳೆ ನಾವು ಗೆಲ್ತೀವಿ ಅಂತ ಆ ಮಕ್ಕಳಿಗೆ ಛಲವನ್ನು ತುಂಬಿದಳಲ್ಲ, ಅದು ನಿಜವಾದ ಸಜ್ಜನರ ಲಕ್ಷಣ ಅಂತ ಅದು ಹೇಳ್ತಾರಲ್ಲ, ಅಡ್ವರ್ಸಿಟಿ ಮೇಕ್ಸ್ ಮ್ಯಾನ್ ವೈಸ್ ನಾಟ್ ರಿಚ್ ಅಂತ ಹೇಳ್ತಾರೆ. ಆ ದುಃಖದ ಸನ್ನಿವೇಶ, ಕಷ್ಟದ ಸನ್ನಿವೇಶ ಮನುಷ್ಯನನ್ನ ಬುದ್ಧಿವಂತನನ್ನಾಗಿ ಮಾಡುತ್ತದೆ. ಅದು ಕುಂತಿಯ ಜೀವನದಲ್ಲಿ ಬಹಳ ಚೆನ್ನಾಗಿ ತೋರ್ಪಡಿಸಿದ್ದಾರೆ ವೇದವ್ಯಾಸರು. ಅಂತವರಿಗೆ ಸಜ್ಜನರು ಅಂತಾರೆ. ಆ ಅರ್ಥದಲ್ಲಿ ಹೇಳ್ತಾರೆ, ಕಿಂ ದುಸ್ಸಹಂ ಸಾಧುನ. ಹಾಗೆ ದ್ರೌಪದಿ ದೇವಿಯರದು ಹೇಳ್ಬೋದು. ದ್ರೌಪದಿ ಕುಂತಿ ತಾನು ಕಷ್ಟಪಟ್ಟಿದ್ದಾಳೆ, ಗಂಡ ಇಲ್ಲ, ಸಣ್ಣ ವಯಸ್ಸು, ಆದರೂ ಕೂಡ ಒಂದೇ ಒಂದು ರೀತಿಯಲ್ಲಿ ಕಷ್ಟ ಆಗಬಾರದು ತನ್ನ ಸೊಸೆಗೆ ಅಂತ ಇಚ್ಛೆ ಪಟ್ಟಿದ್ದಾಳೆ. ಅಷ್ಟು ಪ್ರೀತಿಯನ್ನ ದ್ರೌಪದಿ ದೇವಿಯರ ಮೇಲೆ ತೋರಿಸಿದ್ದಾಳೆ. ಅಂತಹ ದ್ರೌಪದಿ ಕಷ್ಟ ಎಂತಹದ್ದು ಅಂತಂದ್ರೆ, ಒಂದೇ ಏಕವಸ್ತ್ರಳಾದ ಆ ದ್ರೌಪದಿಯನ್ನ ಎಳೆದು ವಸ್ತ್ರಾಪಹರಣ ಮಾಡಿದ್ದಾರೆ ಎಲ್ಲಾ ದುಷ್ಟರ ಮಧ್ಯದಲ್ಲಿ ಅಂತಂದ್ರೆ ಇನ್ನೆಷ್ಟು ಕಷ್ಟಪಟ್ಟಿರಬೇಕು. ಜಗತ್ತನ್ನೇ ಎತ್ತಿ ಬೀಳಿಸುವ ಮಹಾಮಹಾ ರಥಿಕರು, ಮಹಾಮಹಾ ಗಟ್ಟಿಗರು ಗಂಡಂದಿರು ಇದ್ದರೂ ಕೂಡ ಒಬ್ಬರೂ ಮಾತನಾಡದೆ ತಲೆ ಕೆಳಗೆ ಹಾಕಿ ಕೂತಿದ್ರೆ ದ್ರೌಪದಿಗೆ ಎಷ್ಟು ದುಃಖ ಆಗಿರಬೇಕು. ಏನೂ ಇಲ್ಲದೆ ಇದ್ದಾಗ ದುಃಖ ಆಗೋದಿಲ್ಲ, ಎಲ್ಲಾ ಇದೆ ಆದ್ರೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಒಂದು ಏನ್ ಹೇಳ್ತಾರ, ಅಸಹಾಯಕ ಸ್ಥಿತಿಯಲ್ಲಿ ದ್ರೌಪದಿ ದೇವಿಯರಿದ್ದಾಗ ಅವಳಿಗೂ ಕೂಡ ಆ ದುಃಖವನ್ನು ಅವರು ಸಹನ ಮಾಡಿದರು. ಸಹನೆ ಮಾಡಿದ್ದಕ್ಕೆ ಮುಂದೆ ಏನಾಯ್ತು, ಅಷ್ಟಕ್ಕೆ ಮುಗುದಿಲ್ಲ, ಅಶ್ವತ್ಥಾಮರು ಮಲಗಿದ್ದ ಮಕ್ಕಳನ್ನ ಕೊಂದರು, ಅದನ್ನೂ ಸಹನ ಮಾಡಿದ್ರು. ಅಶ್ವತ್ಥಾಮರ ಹೆಡೆ ಮುರಿ ಕಟ್ಟಿ ಕರ್ಕೊಂಡು ಬಂದ್ರೆ ಮುಚ್ಚತಾಮೇಶ ಬ್ರಾಹ್ಮಣೋ ಗುರು ಅಂತಂದು, ಬ್ರಾಹ್ಮಣರಿದ್ದಾರಪ್ಪ ಅಶ್ವತ್ಥಾಮರು, ಬಿಟ್ಟು ಬಿಡು ಅವ್ರನ್ನ, ನನ್ನ ಮಕ್ಕಳನ್ನು ಕೊಂದರೂ ಅವ್ರನ್ನ ಬಿಟ್ಟು ಬಿಡು ಅಂತ ಅನ್ನುವ ಯಾವ ಮಾತು ಯಾರು ಹೇಳಲಿಕ್ಕೆ ಶಕ್ಯ ಹೇಳ್ರಿ. ಇದೆಲ್ಲವನ್ನು ನೋಡಿದರೆ ಸಜ್ಜನರಿಗೆ ಯಾವುದೂ ದುಸ್ಸಾಧ್ಯವಿಲ್ಲ. ಯಾರಾದ್ರೂ ಬಹಳ ಕಷ್ಟ ಇದೆ ನಮ್ಮ ಜೀವನದೊಳಗೆ, ನಾವು ಎಲ್ಲರಿಗಿಂತ ಕಷ್ಟಪಟ್ಟಿದ್ದೀವಿ ಅಂದ್ರೆ ಕುಂತಿ ಎಷ್ಟು ಕಷ್ಟಪಟ್ಟಿದ್ದಾರ ಕೇಳ್ರಿ, ದ್ರೌಪದಿಯರಷ್ಟು ಕಷ್ಟಪಟ್ಟಿದ್ದಾರ ಕೇಳ್ರಿ. ಸಾಧ್ಯನೇ ಇಲ್ಲ ಯಾರೂ ಕೂಡ. ನಾ ಹೇಳಿದ್ದು ನಳಮಹಾರ ದಮಯಂತಿ ಎಂಥ ತ್ಯಾಗವನ್ನು ಮಾಡಿದ್ದಾಳೆ. ದಮಯಂತಿಯ ಕಥೆ ಕೇಳಿದ್ರೆ ಅಳದೆ ಯಾರೂ ಎದ್ದು ಹೋಗ್ಲಿಕ್ಕೆ ಶಕ್ಯ ಇಲ್ಲ. ಅಂಥ ದುಃಖ ಸನ್ನಿವೇಶವನ್ನ ಅಲ್ಲಿ ತೋರ್ಪಡಿಸಿದ್ದಾರೆ. ಅದು ಆ ಉಪಾಖ್ಯಾನವು ಅಷ್ಟು ಅದ್ಭುತವಾದ ಉಪಾಖ್ಯಾನ. ಈ ಎಲ್ಲವನ್ನು ಯಾಕೆ ತೋರಿಸಿದ್ರು ಅಂದ್ರೆ, ಮಾನುಷ ಸ್ತರದಲ್ಲಿ ನಮಗೊಂದು ಧೈರ್ಯವನ್ನು ತಂದು ಕೊಡ್ಲಿಕ್ಕೆ ಒಂದು ಅವಕಾಶ. ಕಷ್ಟಗಳು ಅನಿವಾರ್ಯವಾಗಿ ನಮ್ಮ ಪದತಲಕ್ಕೆ ಬಂದೇ ಬರ್ತಾವ. ಆವಾಗ ಅದನ್ನ ನಾವು ಮೆಟ್ಟಿ ನಿಂತು ಗೆಲ್ಲಬೇಕು ಅನ್ನೋದನ್ನ ಈ ಸಣ್ಣ ವಾಕ್ಯದಲ್ಲಿ ವೇದವ್ಯಾಸರು ಅಡಕ ಮಾಡಿದ್ದಾರೆ. ಕಿಂ ದುಸ್ಸಹಂನು ಸಾಧೂನಾಂ ವಿದುಷಾಂ ಕಿಂ ಅಪೇಕ್ಷಿತ. ಇನ್ನು ಇವನು ಮಗನನ್ನ ಕೊಟ್ಟಿದ್ರಲ್ಲಿ ಆಶ್ಚರ್ಯ ಇಲ್ಲ. ಜ್ಞಾನಿಗಳಾದವರಿಗೆ ಅಪೇಕ್ಷಾ ಯಾವುದ್ರ ಬಗ್ಗೆನೂ ಇರುವುದಿಲ್ಲ. ಮಕ್ಕಳನ್ನು ಪಡಿಬೇಕು ಅನ್ನೋದು ಧರ್ಮ ಆದ್ದರಿಂದ ಪಡೆದಿದ್ದ, ಮಾತು ಕೊಟ್ಟಿದ್ದು ಧರ್ಮ ಆದ್ದರಿಂದ ಒಯ್ದು ಕೊಟ್ಟಿದ್ದಾನೆ, ಅಷ್ಟೇ ಅವ್ರಿಗೆ. ಇದು ಒಂಥರ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಬರೀತಾರಲ್ಲ, ಆ ತರ ಇದ್ದನು. ಅಷ್ಟನ್ನೇ ಮಾಡಿದ ಈ ಯಾರು ಕೃಷ್ಣನ ತಂದೆ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಿಲ್ಲ. ಕಿಮಕಾರ್ಯಂ ಕದರ್ಯಾಣಾಂ ದುಸ್ತ್ಯಜಂ ಕಿಂ ಋತಾತ್ಮನಾಂ. ಹಾಗಾಗಿ ಅಕಾರ್ಯವಾದದ್ದು, ಇದಕ್ಕೆ ಸಣ್ಣ ಮಕ್ಕಳನ್ನ, ಈಗ ತಾನೇ ಹುಟ್ಟಿದ ಶಿಶು, ಇನ್ನೂ ಅದು ಹಾಲೇ ಕುಡಿದಿಲ್ಲ, ತಾಯಿ ಹಾಲನ್ನ ಕುಡದೇ ಇದ್ದ ಮಗುವನ್ನ ಅಪ್ಪಳಿಸಿ ಕೊಲ್ಲಬೇಕು ಅಂದ್ರೆ ಇನ್ನಂತ ದೌಷ್ಟ್ಯ ಎಷ್ಟಿರಬೇಕು. ಹಾಗಾಗಿ ದುಷ್ಟರಿಗೆ ಇದಕ್ಕಿಂತ ದೌಷ್ಟ್ಯ ಏನಿರ್ಲಿಕ್ಕೆ ಶಕ್ಯ, ಸಜ್ಜನರಿಗೆ ಇದಕ್ಕಿಂತ ಯೋಗ್ಯತೆ ಏನಿರ್ಲಿಕ್ಕೆ ಶಕ್ಯ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ದುಷ್ಟರಿಗೆ ಇದಕ್ಕಿಂತ ಅಂದ್ರೆ, ದುಷ್ಟರಿಗೆ ಅತ್ಯುತ್ತಮ ಉದಾಹರಣೆ ಕಂಸ, ಸಜ್ಜನರಿಗೆ ಅತ್ಯುತ್ತಮ ಉದಾಹರಣೆ ವಸುದೇವ. ಆ ಒಂದು ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ದೃಷ್ಟ್ವಾ ಸಮತ್ವಂ ತಚ್ಚೌರೇಹೇ ಸತ್ಯೇ ಚೈವ ವ್ಯವಸ್ಥಿತಿಂ ಕಂಸಸ್ತುಷ್ಟ ಮನಾರಾಜನ್ ಪ್ರಹಸನ್ನಿದಮಬ್ರವೀತ್. ಕಂಸನಿಗೂ ಅನಸ್ತಂತ, ಇನ್ನೆಂತ ಒಳ್ಳೆಯವನಿರ್ಬೇಕಪ್ಪ ಇವನು, ಸುಮ್ಮನೆ ಹೇಳ ಹೋದ ಬೀಸೋ ದೊಣ್ಣೆ ತಪ್ಪಿಸಿಕೊಂಡ್ರೆ ಅಂತ ಹೇಳಿ ಅವನು ಹೋಗಿ ಬಿಡ್ಲಿಲ್ಲ. ಮೊನ್ನೆ ಕೂಸುಟ್ಟಿದ ತಕ್ಷಣ ತಾಯಿಗೆ ತೋರಿಸಿದ್ನೋ ಬಿಟ್ಟಿದ್ನೋ ಎಳ್ಕೊಂಡು ತಂದು ಆ ಕಂಸನ ಕೈ ಕೊಟ್ಟಿದ್ದನ್ನು ನೋಡಿ ಇವನ ಸತ್ಯ ನಿಷ್ಠೆಯನ್ನು ನೋಡಿ ಆಶ್ಚರ್ಯ ಆಯ್ತು. ಕಂಸನಿಗೂ ಮಹಾ ದುಷ್ಟ,
ಅಲ್ಲೂ ಜೀವದ್ವಯಾವೇಶ ಎಲ್ಲ ಹೇಳ್ತಾರೆ. ಅಂತೂ ಸತ್ಯೇ ಚೈವ ವ್ಯವಸ್ಥಿತಿ ಟು ಪರ್ಸಿಸ್ಟ್ ಇನ್ ಎ ವ್ಯಾಲ್ಯೂ ಸಿಸ್ಟಮ್ ಅದಲ್ಲ, ಅದು ಬಹಳ ದೊಡ್ಡದು. ನಾವು ಒಂದು ಕ್ಷಣ ದೊಡ್ಡವರಾಗಿ ನಾವು ಮೆರೆದು ಬಿಡ್ಬೋದು, ಆದ್ರೆ ಅದರಲ್ಲೇ ಶಾಶ್ವತವಾಗಿ ಉಳಿಯೋದು ಅದಲ್ಲ. ಅದು ಹೇಳ್ತಾರಲ್ಲ ಏನದು, ರಿಮೈನಿಂಗ್ ಅಲ್ಲ, ಏನೋ ಬೀಯಿಂಗ್ ನಂಬರ್ ಒನ್ ಈಸ್ ಮೋರ್ ಡಿಫಿಕಲ್ಟ್ ದ್ಯಾನ್ ಗೆಟಿಂಗ್ ಇನ್ ಟು ಎ ನಂಬರ್ ಒನ್ ಪೊಸಿಷನ್. ಇವತ್ತು ನಾವು ದೊಡ್ಡವರಾಗಿ ಬಿಡ್ಬೋದು, ಅದು ಕ್ಷಣ ಮುಗಿದೋಗ್ಬಿಡ್ತದೆ, ಆದ್ರೆ ಅಲ್ಲೇ ಕನ್ಸಿಸ್ಟೆಂಟ್ಲಿ ಉಳಿಯೋದಲ್ಲ. ಧರ್ಮದಲ್ಲೇ ವ್ಯವಸ್ಥಿತಿ ಅದಲ್ಲ, ಅದು ಬಹಳ ಕಷ್ಟ. ಅದನ್ನು ಕೆಲವರೇ ಸಾಧಿಸ್ಲಿಕ್ಕೆ ಶಕ್ಯ. ಅದನ್ನ ನೋಡಿ ಕಂಸನಿಗೆ ಭಾರಿ ಸಂತೋಷ ಆಯ್ತು. ಅಯ್ಯೋ ಅವನಿಗೆ ಸಂತೋಷ, ಎಂಥವನಿದ್ದಾನೆ ಇವನು ಅಂತ ಹೇಳಿ ಪ್ರಹಸನ್ನಿದಮ ಬ್ರವೀತ್, ನಗನಗತಾ ಒಂದು ಮಾತು ಹೇಳಿದ್ನಂತ ಕಂಸ. ಕೂಸಿನ ಕರ್ಕೊಂಡು ತಗೊಂಡೋಗಿ ಕೂಸನ್ನ, ಒಳ್ಳೇದಾಯ್ತಲ್ಲ ಅಂತ ನೀವು ಅನ್ಬೋದು. ಅವನ್ ಬಿಡಂಗಿಲ್ಲ, ಆಮೇಲೆ ಕರ್ಕೋತಾನೆ ಮತ್ತೆ. ಪ್ರತಿಯಾತು ಕುಮಾರೋಯಂ ನ ಹ್ಯಸ್ಮಾದ್ ಅಸ್ತಿಮೇ ಭಯಂ ಅಷ್ಟಮಾದ್ಯುವಯೋ ಪುತ್ರಾನ್ ಮೃತ್ಯುರ್ಮೇ ವಿಹಿತಕ್ಕಿಲ್ಲ. 8ನೇ ಮಗುವಿನಿಂದ ಮೃತ್ಯು ಅಂತ ಆಕಾಶವಾಣಿ ಆದದ್ದು, ಮೊದಲನೇ ಮಗುವಿನಿಂದ ತಂದು ಕೊಡ್ತೀನಿ ಅನ್ನುವ ಸತ್ಯನಿಷ್ಠೆಗೆ ನೀನು ತಂದು ಕೊಟ್ಟಿದ್ದಿ, ಏನ್ ಬೇಡ, ಕರ್ಕೊಂಡು ಹೋಗಿ ಮಗುವನ್ನ ತಾಯಿ ಮಡಿಲಿಕ್ಕೆ ಸೇರಿಸು ಅಂತಂದ. ಆದರೂ ಈ ಇವರಿಗೆ ವಸುದೇವನಿಗೆ ಮಾತ್ರ ಸಮಾಧಾನ ಆಗ್ಲಿಲ್ಲಂತ. ಯಾಕೆ ಅಂದ್ರೆ ಇವನು ಹಿಂಗ್ ಹೇಳಿದ್ದಾನೆ, ಮನೆ ಮುಟ್ಟೋದ್ರೊಳಗೆ ಮತ್ತೆ ವಾಪಸ್ ಕರ್ಸ್ಕೊಳ್ತಾನೆ. ಯಾರಿಗೆ ಬುದ್ಧಿಯ ಸ್ಥಿಮಿತತೆ ಇರೋದಿಲ್ಲ, ಯಾರಿಗೆ ವಿವೇಕ ಗಟ್ಟಿ ಇರೋದಿಲ್ಲ, ಅಂತವ್ರನ್ನ ನಾವು ನಂಬಲಿಕ್ಕೆ ಶಕ್ಯ ಇಲ್ಲ. ಹೌದಾ? ಅದಕ್ಕೆ ಹೇಳ್ತಾನೆ, ನಿನ್ನೆ ಹೇಳಿದಾನೆ, ಮುಂದೆ ನಾಳೆ ಬರ್ತದಂತ. ಇದೆ ಅದು ಏನಂದ್ರೆ ಇದೆ, ತಥೇತಿ ಪ್ರತಿಯಾತು ತಥೇತಿ ಸುತಮಾದಾಯ ಯಯವು ಆನಕ ದುಂದುವಿಹಿ ನಾಭ್ಯನಂದತ ತದ್ವಾಕ್ಯಂ ಅಸತೋ ಅವಿಜಿತಾತ್ಮನಃ. ಆತ್ಮ ಅಂದ್ರೆ ಮನಸ್ಸು, ಅವಿಜಿತಾತ್ಮ ಅಂತಂದ್ರೆ ಯಾರು ತನ್ನ ಮನಸ್ಸನ್ನ ಗೆದ್ದಿಲ್ಲ ಅಂತವ್ರನ್ನ ನಂಬಬಾರದು. ಯಾಕೆಂದ್ರೆ ಅವ್ರು ಹಿಂಗಿರ್ತಾರೆ, ಇನ್ನೊಂದು ಕ್ಷಣಕ್ಕೆ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ನೋಡಿ, ಆ ತರ ಇರ್ತಾರ. ಅಂಥವ್ರನ್ನ ನಾವು ಹೇಗೆ ನಂಬಲಿಕ್ಕೆ ಶಕ್ಯ? ಈ ಮಹಾದುಷ್ಟ ಕಂಸ ಈಗ ಹಿಂಗ್ ಅಂದಿದ್ದಾನೆ, ಅರಮನೆಯ ಬಾಗಿಲು ದಾಟೋದ್ರೊಳಗೆ ಮತ್ತು ವಾಪಸ್ ಕರೆದು ಮಗುವನ್ನ ಕಸ್ಕೊಳ್ತಾನೆ. ಹೀಗಾಗಿ ಏನೂ ಅದರೊಳಗೆ ಸಂತೋಷ ಪಡ್ಲಿಲ್ಲ ಅಂತ ಅವಂದ. ಆಯ್ತು, ಈಗ ಹಿಂಗ್ ಹೇಳಿದ್ದಾನೆ, ಹಿಂಗ್ ಮಾಡೋಣ, ನಾಳೆ ಮತ್ತೇನೋ ಹೇಳ್ತಾನೆ, ಮತ್ತೇನೋ ಮಾಡೋಣ. ಈ ರೀತಿಯಾದ ಪರಿಸ್ಥಿತಿ. ನಾಭ್ಯನಂದತ, ಒಂಚೂರು ಕೂಡ ಅದರಿಂದ ಸಂತೋಷವನ್ನು ಪಡ್ಲಿಲ್ಲ ಅಂತ. ಮುಂದೆ ಹೇಳ್ತಾರೆ, ಮಗುವನ್ನು ಕರ್ಕೊಂಡು ಹೋದ, ಮೊದಲನೇ ಮಗು ಕೀರ್ತಿಮಂತ ಅಂತ ಅದ್ರ ಹೆಸರು. ಕರ್ಕೊಂಡು ಮನೆಗೆ ಹೋದ ತಕ್ಷಣ ನಾರದರು ಬಂದರು. ಏನ್ ಕೆಲಸ ಮಾಡಿದಿ ನೀನು ಕಂಸ, ತಪ್ಪು ಮಾಡಿದೆ ಅಂತ. ಭಗವತ್ ಕಾರ್ಯ ಸಾಧಕರು ಅವರು. ಆದ್ದರಿಂದ ಅದನ್ನ ಸಾಧಿಸ್ಲಿಕ್ಕೆ ಅವ್ರು ಬಂದಂತಾರೆ, ನಂದಾಧ್ಯಾಯೇ ವ್ರಜೇ ಗೋಪ ಯಶ್ಚಾಮೀಶಾಂ ಚ ಯೋಷಿತಃ ವೃಷ್ಣಯೋ ವಾಸುದೇವಾದ್ಯ ದೇವಕ್ಯಾದ್ಯ ಯದುಸ್ತ್ರಿಯ ಸರ್ವೇ ವೈ ದೇವತಾ ಪ್ರಾಯ ಉಭಯೋರಪಿ ಭಾರತ. ಅವ್ರು ಹೇಳಿದ್ರಂತೆ, ನಂದಾದಿಗಳು ಅಂತಂದ್ರೆ ನಂದಗೋಪ ಮೊದಲಾದ ಎಲ್ಲ ವ್ರಜದ ಆ ನರ ನಾರಿಯರು, ಅವರು ಗೋಪಿಕಾ ಸ್ತ್ರೀಯರು, ವೃಷ್ಣಿಗಳು, ವಸುದೇವ ಮೊದಲಾದಂತಹ ಅವನ ಪರಿವಾರದವರು, 13 ಜನ ಹೆಣ್ಣಂದಿರು, ಅವರ ಪರಿವಾರದವರು, ಇವರೆಲ್ಲರೂ ಕೂಡ ದೇವತಾಪ್ರಾಯರು ಅಂತ ಹೇಳಿ ನೆನಪು ಮಾಡಿಕೊಟ್ಟು. ಇವರೆಲ್ಲ ಬಂದಿದ್ದೇ ನಿಮ್ಮ ಪರಿವಾರದವರನ್ನು ನಾಶ ಮಾಡಲಿಕ್ಕೆ. ಹೀಗಾಗಿ ಶತ್ರುಶೇಷವನ್ನು ಉಳಿಸಬಾರದು ಅಂತ ಲೋಕದ ನೀತಿ. ಅದನ್ನ ನೀನು ಮರೆತು ಬಿಟ್ಟೆ ಅಂತ ನೆನಪು ಮಾಡಿಕೊಟ್ಟು. ಅಷ್ಟೇ ಅಲ್ಲ, ನಿಮ್ಮ ಕಡೆ ಇರುವಂತಹ ಪರಿವಾರ ಕೇಳು, ಅಸುರ ಸರ್ವ ಏವೈತೆ ಲೋಕೋಪದ್ರವಕಾರಿಣ ಜ್ಞಾತಯೋ ಬಂಧು ಸುಹೃದೋ ಏಚ ಕಂಸ ಮನುವ್ರತಾ. ಇನ್ನು ನಿನ್ನ ಕಡೆ, ಕಂಸನ ಕಡೆಗೆ, ಕಾಲನೇಮಿಯ ಕಡೆಗೆ ಇರುವವರೆಲ್ಲ ಅಸುರರು, ಅವರೆಲ್ಲ ಸುರರು, ನೀವೆಲ್ಲ ಅಸುರರು ಅಂತ ಆದ್ಮೇಲೆ ನಿಮ್ಮಿಬ್ಬರಲ್ಲಿ ಸಂಧಿ ಹೆಂಗ ಸಾಧ್ಯ? ಅವನೇನೋ ಹೇಳಲಿಕ್ಕೆ ಬಂದ, ನೀನು ಅದನ್ನ ಮನ್ನಿಸಿದಿ, ನಿಮ್ಮಿಬ್ಬರೊಳಗೆ ಸಂಧಿ ಆಯಿತು ಅಂತಂದ್ರೆ ಅದು ಸರಿನೇ ಅಲ್ಲ. ಯಾಕೆಂದ್ರೆ ನೀವಿಬ್ಬರು ಒಬ್ಬರನ್ನೊಬ್ಬರು ವಿರೋಧ ಮಾಡಿಕೊಂಡೇ ಇರಬಹುದು. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ನೋಡಿ, ಇವರಿದ್ರು ಅವ್ರಿರಂಗಿಲ್ಲ, ಅವರಿದ್ರು ಇವ್ರಿರಂಗಿಲ್ಲ. ಇಂಥ ಪರಿಸ್ಥಿತಿ ಅವರು ನೀವು. ಗತೇಥ ವಾಸುದೇವೇತು ದೇವ ಕಾರ್ಯಾರ್ಥ ಉದ್ಯತ. ಹೀಗೆ ಒಳ್ಳೆಯ ವಿಚಾರವನ್ನ ಹೇಳಿ ಕಂಸ ಕಳಿಸ್ತಾ ಇದ್ದ ಮಗುವನ್ನಂದ್ರೆ 6 ಜನ ಸಾಯ್ಬೇಕಾಗಿದೆ ಅಲ್ಲಿ. ಅದನ್ನ ಯಾರು ಮಾಡೋರು? ಅದು ದೇವ ಕಾರ್ಯನೇ. ಆದ್ದರಿಂದ ದೇವ ಕಾರ್ಯವನ್ನೂ ಸಾಧಿಸಬೇಕು. ಮುಂದೆ ಕೃಷ್ಣನ ವಿರೋಧವನ್ನ ಕಂಸನಿಗೆ ಕಟ್ಟಬೇಕು. ಈ ದೇವ ಕಾರ್ಯವನ್ನು ಮಾಡಲಿಕ್ಕೆ ನಾರದರು ಶಂಸಯಾಮಾಸ ನಾರದ, ಇಷ್ಟೆಲ್ಲವನ್ನ ಅವನಿಗೆ ಹೇಳಿದ. ಅಷ್ಟೇ ಅಲ್ಲ, ಅವನು ಹೇಳಿದ ಇದ್ರ ಹಿಂದೆ ಒಂದು ದೊಡ್ಡ ಮಸಲತ್ತಿದೆ ಅಂತ ನಾರದ. ಏನು ಅಂದ್ರೆ, ಭೂಮೇರ್ ಭಾರಾವತೀರ್ಣಾನಾಂ ದೈತ್ಯಾನಾಂ ಚ ವಧೋದ್ಯಮಾಂ. ಅವರೊಂದು ದೊಡ್ಡದಾದ ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ. ಏನು ಇಂಡಸ್ಟ್ರಿ ಅಂತಂದ್ರೆ, ಭೂಮಿಯ ಭಾರವನ್ನು ಇಳಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಸುಮ್ಮನೆ ನಿನ್ನ ತಂಗಿ, ನಿಮ್ಮ ತಂಗಿ ಗಂಡ ಅಂತ ತಿಳ್ಕೊಂಡು ಅವ್ರನ್ನ ಬಿಡಬೇಡ, ಆ ಮಕ್ಕಳನ್ನು, ಶತ್ರುಶೇಷವನ್ನು ನೀನು ನಾಶ ಮಾಡಬೇಕು ಅಂತ ನಾರದರು ಗಟ್ಟಿಯಾಗಿ ಅವನಿಗೆ ತಿಳಿಸಿ ಹೇಳಿದ್ರು. ತೃಷೇರ್ ವಿನಿಗಮೇ ಕಂಸೋ
ಯದೂನ್ಮತ್ವಾಸುರಾನಿತಿ ದೇವಕ್ಯಾ ಗರ್ಭ ಸಂಭೂತಂ ವಿಷ್ಣುಂ ಚ ಸ್ವವಧಂ ಪ್ರತಿ ದೇವಕಿಂ ವಸುದೇವಂ ಚ ನಿಗೃಹ್ಯ ನಿಗಡೇ ಗೃಹೇ. ಆ ಕಡೆ ನಾರದರು ಹೀಗೆ ಹೇಳಿ ಹೋಗಿದ್ದಾರೆ. ಪಾಪ ವಸುದೇವ ಮನಿ ಮುಟ್ಟಿಲ್ಲ ಇನ್ನು. ಅಷ್ಟರೊಳಗೆ ಮತ್ತೆ ಕರೆ ಬಂದ್ಬಿಡುತ್ತೆ. ಏನಂತಂದ್ರೆ ಹೇಳ್ತಾರೆ, ದೇವಕ್ಯಾ ಗರ್ಭ ಸಂಭೂತಂ ವಿಷ್ಣುಂ ಚ ಸ್ವವಧಂ ಪ್ರತಿ. ಇನ್ನು ದೇವಕಿಯಲ್ಲಿ ಹುಟ್ಟುವವನು ತನ್ನ ವಧೆಯನ್ನ ಮಾಡುವ ವಿಷ್ಣುನೇ ಆಗಿದ್ದಾನೆ. ಆದ್ದರಿಂದ ಗ್ಯಾರಂಟಿ ಈ ಮಕ್ಕಳನ್ನು ನಾನು ಬಿಡಬಾರದು ಅಂತ ನಿಶ್ಚಯ ಆಯ್ತು. ನಾರದರಂದ್ರು ನನ್ನ ಕೆಲಸ ಇಷ್ಟೇ. ಅವನ ಮನಸ್ಸಿನೊಳಗೆ ಈ ಗಟ್ಟಿ ನಿಶ್ಚಯವನ್ನು ತಂದು ಕೊಡೋದೆ ಅವ್ರ ಕೆಲಸ. ಅದು ಅಂದ್ರೆ ಒಳ್ಳೆಯವರಿಗೆ ಒಳ್ಳೆಯದರ ನಿಶ್ಚಯ, ದುಷ್ಟರಿಗೆ ದುಷ್ಟರ ನಿಶ್ಚಯ. ಈ ನಿಶ್ಚಯ ಬುದ್ಧಿಯನ್ನು ಹುಟ್ಟಿಸೋದೇ ನಾರದರ ಕೆಲಸ. ಆದ್ದರಿಂದ ಹರಿವಂಶದೊಳಗೆ ಇದನ್ನೂ ವಿಸ್ತಾರ ಮಾಡಿದ್ದ. ಆ ಕಂಸನ ಹಿನ್ನೆಲೆಯನ್ನು ಕೂಡ ಹೇಳ್ತಾರೆ. ಕಂಸ ತನ್ನ ತಂದೆ ಉಗ್ರಸೇನನಿಗೆ ಹುಟ್ಟಿದವನೇ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಮೋಸದಿಂದ ದ್ರುಮಿಲ ಎಂಬ ರಾಕ್ಷಸನ ಹೊಟ್ಟೆಯಲ್ಲಿ ಹುಟ್ಟಿದವನು. ಅದನ್ನೂ ಕೂಡ ನಾರದರು ಆ ಹರಿವಂಶದಲ್ಲಿ ಅದನ್ನು ಹೇಳ್ತಾರೆ. ಅಂತೂ ಇಲ್ಲಿ ದೇವಕಿ ಮತ್ತು ತನ್ನ ಆ ದೇವಕಿಯ ಗಂಡ ವಸುದೇವನನ್ನ ಎಳೆದು ತಂದು ನಿಗಡೇ ಗೃಹೇ, ನಿಗಡ ಅಂತಂದ್ರೆ ಬೇಡಿ ಹಾಕುವ ಮನೆಯಲ್ಲಿ ಇಟ್ಟ, ಅಂದ್ರೆ ಸೆರೆಮನೆಯಲ್ಲಿ ಇಟ್ಟ ಅಂತ. ಅವ್ರನ್ನ ತಂದು ಸೆರೆಮನೆಗೆ ಅವ್ರನ್ನ ದೂಡಿದ. ಯಾಕೆ ಅಂದ್ರೆ ಮಕ್ಕಳು ಹುಟ್ಟಿ ಅದು ಪರಭಾರೆ ಆಗ್ಬಾರ್ದಲ್ಲ. ಇನ್ಯಾರ್ದೋ ಮಕ್ಕಳನ್ನ ತಂದು ನಮ್ಮ ಕೈ ಕೊಟ್ಟರು ಉಪಯೋಗ ಇಲ್ಲ. ಫಸ್ಟ್ ಹ್ಯಾಂಡ್ ಅವಳದೇ ಮಗುವನ್ನು ನನ್ನ ಕೈಗೆ ತಂದು ಕೊಡ್ಬೇಕು ಹುಟ್ಟಿದ ತಕ್ಷಣ. ಅದನ್ನ ಮಾನಿಟರ್ ಮಾಡಬೇಕು ಅಂದ್ರೆ ನಮ್ಮಲ್ಲೇ ಅವಳು ಇರಬೇಕು. ಇಷ್ಟು ವಿಚಾರ ಮಾಡಿದ. ಹೀಗಾಗಿ ಮಕ್ಕಳು ಹುಟ್ಟಬೇಕು, ನಮ್ಮಲ್ಲೇ ಹುಟ್ಟಬೇಕು, ನನ್ನ ಕೈಗೆ ಸೇರ್ಬೇಕು. ಇಷ್ಟು ವಿಚಾರ ಮಾಡಿಕೊಂಡು ಅವನು ಅವರನ್ನ ತನ್ನ ಆ ಕಾರಾಗೃಹದಲ್ಲಿ ಬಂಧಿಸಿ ಇಟ್ಟಿದ್ದಾನೆ. ಮಾತರಂ ಪಿತರಂ ಭ್ರಾತೃನ್ ಸರ್ವಾಂಶ್ಚ ಸುಹೃದ ಸಖೀನ್ ನಿಘ್ನಂತಿ ಅಸುತೃಪ್ತೋ ಲುಬ್ಧ ರಾಜಾನ ಪ್ರಾಯಶೋ ಭುವಿ. ಇಲ್ಲಿ ಮಧ್ಯದಲ್ಲಿ ವೇದವ್ಯಾಸರು ಈ ಜಗತ್ತಿನ ದೃಷ್ಟಿ ಹೇಗಿರ್ತದೆ ಅಂತ ಅಲ್ಲಲ್ಲಿ ಹೇಳ್ತಿರ್ತಾರೆ, ಉದ್ಗಾರವನ್ನು ಹೇಳ್ತಿರ್ತಾರೆ. ಜಗತ್ತಿನೊಳಗೆ ಯಾವಾಗ ತನ್ನ ಪಟ್ಟ, ತನ್ನ ದುಡ್ಡು, ತನ್ನ ಆಸ್ತಿ ಅಂತ ಮನುಷ್ಯನಿಗೆ ಬರ್ತದೋ ಆವಾಗ ಅದು ತಾಯಿ ಇರಲಿ, ತಂದೆ ಇರಲಿ, ಅಣ್ಣ ತಮ್ಮಂದಿರಲಿ, ಯಾರಾದರೂ ಇರಲಿ, ಅವರನ್ನ ಕೊಂದು ತಾನು ಗಟ್ಟಿಯಾಗಬೇಕು ಅಂತ ಇಚ್ಛೆ ಪಡ್ತಾನೆ. ನಾವು ಇತಿಹಾಸದ ಪುಟಗಳನ್ನು ತೆಗೆದ್ರೆ ಇಂಥದ್ದೇ ನಮ್ಗೆ ದೊರೆಯೋದು. ತಮ್ಮವರನ್ನ ಕೊಂದೇ ಇನ್ನೊಬ್ರು ಮೇಲೆ ಬಂದಿರೋ ಉದಾಹರಣೆ ನಾವು ನೋಡ್ತೀವಿ. ವಿಶೇಷತಃ ಯಾವಾಗ ಆ ಯವನರ ದಾಳಿ ಆಯಿತು 12ನೇ ಶತಮಾನದಿಂದ ಈ 17-18ನೇ ಶತಮಾನದವರೆಗೂ ಆ ದುಷ್ಟತನ ಮೊಘಲರ ಕಾಲದಲ್ಲಂತೂ ಅದು ಪರಿಮಿತಿ ದಾಟಿ ಮುಂದೆ ಹೋಗಿತ್ತು ಅಂತ. ತನ್ನ ಅಣ್ಣನನ್ನ ಕೊಂದ, ತನ್ನ ತಂದೆಯನ್ನ ಕಾರಾಗೃಹದಲ್ಲಿಟ್ಟ, ಇದೇ ಉದಾಹರಣೆ ನೋಡ್ರಿ. ಕಂಸ ತಮ್ಮ ಅಪ್ಪನನ್ನು ಕಾರಾಗೃಹದಲ್ಲಿ ಇಟ್ಟ ಅಂತ ಮುಂದೆ ಬರ್ತದೆ. ಉಗ್ರಸೇನನನ್ನ ಕಾರಾಗೃಹದಲ್ಲಿ ದೂಡಿದ. ಯಾಕೆಂದ್ರೆ ವಿರೋಧ ಮಾಡೋರು ಇರಬಾರ್ದಲ್ಲ. ಯಾವಾಗಲೂ ಒಬ್ರು ಕಿರಿಕಿರಿ ಮಾಡ್ತಿದ್ರೆ ನೀ ಮಾಡೋದು ತಪ್ಪು ಅಂತ, ಬೇಡ ಎತ್ತಿ ಅವ್ರನ್ನ ಒಳಗೆ ಎಸೆದು ಬಿಟ್ಟ. ಮತ್ತು ಅವನ ಅಣ್ಣನನ್ನ ಅವನು ಕೊಂದ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಅಷ್ಟೇ. ತಾಯಿ, ತಂದೆ, ಮಕ್ಕಳು, ಅಣ್ಣ, ತಮ್ಮ ಯಾರಿದ್ರೂ ಕೂಡ, ಸುಹೃದ ಸ್ನೇಹಿತರಿದ್ರೂ ಕೂಡ ಅವರನ್ನ ತೃಪ್ತಿ ಇಲ್ಲದ ರಾಜರು ಕೊಂದು ಬಿಡುತ್ತಾರೆ. ಹೀಗಾಗಿ ರಾಜರಿಗೆ ತೃಪ್ತಿ ಇಲ್ಲದೆ ಹೋದರೆ ಅವರು ಎಂದೆಂದೂ ಕೂಡ ಯಾರನ್ನು ಉಳಿಸೋದಿಲ್ಲ. ಇದರೊಳಗೆ ಈ ಕಂಸ ಮಾಡಿದ ಏನು ಆಶ್ಚರ್ಯ. ತಂಗಿ, ಅದು ಸ್ವಂತ ತಂಗಿನೂ ಅಲ್ಲ, ಸ್ವಂತ ತಂಗಿ ಅಲ್ಲದ ಕಸಿನ್ ಸಿಸ್ಟರ್ ಆದಂತಹ ಆ ದೇವಕಿಯ ಮಗನನ್ನ ಕೊಂದಿದ್ದು ಯಾವ ದೊಡ್ಡ ಆಶ್ಚರ್ಯ ಅಂತ ವೇದವ್ಯಾಸರು ಅಂತಾರೆ. ಲೋಕದ ದೃಷ್ಟಿ ಇಷ್ಟು ಹಳೆಯ ಗ್ರಂಥದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಗೆ ಕಾಣಿಸ್ತದೆ. ಆತ್ಮಾನಮಿಹ ಸಂಜಾತಂ ಜಾನನ್ ಪ್ರಾಗ್ ವಿಷ್ಣುನಾ ಹತಂ. ಇಷ್ಟಲ್ಲದೆ ನಾರದರು ಹೊಳಬೇಕಾದ್ರೆ ಒಂದ್ ಮಾತು ಹೇಳಿದ್ರು, ನೀನೂ ಕೂಡ ವಿಷ್ಣುವಿನ ದ್ವೇಷ ಮಾಡೋದು ಅತಿ ಯೋಗ್ಯನೇ. ಯಾಕೆ ಗೊತ್ತಾ? ನಿನ್ನನ್ನೇ ಕೊಂದಿದ್ದ ವಿಷ್ಣು. ಸಮುದ್ರ ಮಥನದ ಕಾಲದಲ್ಲಿ ಕಾಲನೇಮಿ ಹುಟ್ಟಿ ಬಂದ ತಕ್ಷಣ ಅವನನ್ನ ಕೊಂದವನು ಮಹಾವಿಷ್ಣು. ಅದಕ್ಕಾಗಿ ನಿನ್ನನ್ನೇ ಕೊಂದವನೂ ಅವನು, ಈಗ ಕೊಲ್ಲಿಕ್ಕೆ ಬರುವವನೂ ಅವನು. ಆದ್ದರಿಂದ ಎಲ್ಲಾ ರೀತಿಯಿಂದಲೂ, ಎಲ್ಲಾ ಪ್ರಯತ್ನದಿಂದಲೂ ನೀನು ಆ ಮಕ್ಕಳನ್ನ ಕೊಲ್ಲಬೇಕು ಅಂತ ಹೇಳಿದ್ದರಿಂದ ಮಹಾಸುರಂ ಕಾಲನೇಮಿಂ ಯದುಭಿಸ್ಸ ವ್ಯರುಧ್ಯತ. ಹೀಗಾಗಿ ಯಾದವರು ಕೂಡ ಹೇಳ್ತಾರ, ಯಾರೋ ನಮಗ್ ಬೇಡ ಅಂತ ಅನ್ಸಿದ್ರು ಅಂತ ಇಟ್ಕೊಂಡು, ಅವ್ರಿಗೆ ಸಂಬಂಧಪಟ್ಟವರು ನಮ್ಗೆ ಬೇಡ ಅಂತ ಅನ್ಸಿದ್ ಶುರು. ಯಾಕೆ ಅಂದ್ರೆ ಅವರ ಮೇಲೆ ನಮಗೆ ಆಶ್ವಾಸ ವಿಶ್ವಾಸ ಇಲ್ಲ, ಪ್ರೀತಿ ಪ್ರೇಮಗಳಿಲ್ಲ ಅಂತ ಆದ್ರೆ ಅವರ ಸಂಬಂಧಿಕರು ಬೇಡ ಅಂತ ಅನಿಸ್ತಿತ್ತು ಶುರು. ಅದಕ್ಕೆ ಒಂದೊಂದ್ಸಲ ಹೆಂಡತಿ ಮನೆ ಕಡೆಯವ್ರು ಬಂದ್ರೆ ಸಿಟ್ಟು ಬರುತ್ತೆ. ಯಾಕೆ ಅಂತಂದ್ರೆ ಇದಕ್ಕೆ ಹಿಂಗೂ ಅನುಭವದೇನೋ. ಉಗ್ರಸೇನಂ ಚ ಪಿತರಂ ಯದು ಭೋಜಾಂಧಕಾಧಿಪಂ ಸ್ವಯಂ ನಿಗೃಹ್ಯ ಭುಭುಜೆ ಶೂರಸೇನಾನ್ ಮಹಾಬಲ. ಹೀಗೆಲ್ಲ ಆದ್ಮೇಲೆ ಎಂತಹ ಯಾದವರು ವೃಷ್ಣಿ ಅಂಧಕರು ಆಳಿದಂತಹ ಶೂರಸೇನ ಸಾಮ್ರಾಜ್ಯ
ಮಥುರಾ ಪಟ್ಟಣ ಅದನ್ನೆಲ್ಲವನ್ನು ಕೂಡ ತನ್ನ ತಂದೆಯಿಂದ ಕಸಿದು ತಂದೆಯನ್ನು ಕಾರಾಗೃಹಕ್ಕೆ ದೂಡಿ ತಾನೇ ಎಲ್ಲವನ್ನು ತನ್ನ ಸರ್ವಸ್ವವನ್ನಾಗಿ ಇಟ್ಟುಕೊಂಡಿದ್ದಾನೆ. ಅವನ ದುಷ್ಟತೆಗೆ ಇದೊಂದು ಹಿಡಿದ ಕನ್ನಡಿ ಅಂತ ಹೇಳ್ತಾರೆ. ಉಗ್ರಸೇನ ಸೆರೆಯನ್ನ ಸೇರಿದ್ದಾನೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ದಶಮಸ್ಕಂದೇ ದ್ವಿತೀಯೋಧ್ಯಾಯ ಅನ್ನುವಲ್ಲಿಗೆ 2ನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಮುಂದೆ 3ನೇ ಅಧ್ಯಾಯವನ್ನ ಹೇಳುವಾಗ ಹೇಳ್ತಾರೆ, ಶ್ರೀ ಶುಕೌವಾಚ ಪ್ರಲಂಬ ಬಕಚಾಣೂರ ತೃಣಾವರ್ತ ಮಹಾಶನೈ ಮುಷ್ಟಿಕಾರಿಷ್ಟ ದ್ವಿವಿಧ ಪೂತನಾಕೇಶಿ ಧೇನುಕೈ ಅನ್ನೈಶ್ಚಾಸುರ ಭೂಪಾಲೈ ಬಾಣ ಭೌಮಾದಿಭಿರ್ವೃತಃ ಯದೂನಾಂ ಕದನಂ ಚಕ್ರೆ ಬಲಿ ಮಾಘದ ಸಂಶ್ರಯ. ಇವನು ಯಾವಾಗ ಅವನ ಮಾವ ಕಂಸನ ಮಾವ ಮಾಗಧ ಜರಾಸಂಧ ಮಹಾಬಲಿಷ್ಠನಾದವನು, 23 ಅಕ್ಷೋಹಿಣಿ ಸೈನ್ಯ ಇದ್ದವನು. ಮಹಾಭಾರತದ ಯುದ್ಧದಲ್ಲೂ ಅಷ್ಟು ಜನ ಇರಲಿಲ್ಲ. ಅಷ್ಟು ಸೈನ್ಯ ಕೇವಲ ಈ ಒಬ್ಬ ಜರಾಸಂಧನ ಹತ್ರ ಇತ್ತು. ಮಗಧ ದೇಶಾಧಿಪತಿಯಾದ ಜರಾಸಂಧ ಅವನ ಹೆಣ್ಣು ಮಕ್ಕಳನ್ನ ಅಸ್ಥಿಪ್ರಾಸ್ತಿಯರನ್ನ ಮದುವೆ ಮಾಡಿ ಕಂಸನಿಗೆ ಕೊಟ್ಟಿದ್ದು. ಆ ಬಲದಿಂದ, ಮಾವನ ಬಲದಿಂದ ಇವನು ದೊಡ್ಡ ದೊಡ್ಡ ದೈತ್ಯರನ್ನೆಲ್ಲ ತನ್ನ ಕಡೆ ಸಾಕೊಂಡಿದ್ದು. ಯಾರ್ಯಾರು ಅಂತ ಹೇಳ್ತಾರೆ, ಮುಂದೆ ಇವರೇ ಎಲ್ಲ ಕೃಷ್ಣನ ಹತ್ರ ಬಂದು ಸಾವನ್ನ ಪಡಿತಾರೆ. ಪ್ರಲಂಬ, ಬಕ, ಚಾಣೂರ, ತೃಣಾವರ್ತ, ಮುಷ್ಟಿಕ, ಅರಿಷ್ಟ, ಪೂತನ, ಕೇಶಿ ಮೊದಲಾದ ಎಲ್ಲ ರಾಕ್ಷಸರು ಕೂಡ ಇವರು ಈ ಮಾಗಧನ ಜೊತೆಗೆ ಇರುವಂತಹ, ಈ ಜರಾಸಂಧನ ಜೊತೆಗೆ ಇರುವಂತಹ ಕಂಸನ ಜೊತೆ ಕೂಡಿದ್ರು. ಇವರೆಲ್ಲರೂ ಇರೋದ್ರಿಂದ ಬಲ ಹೆಚ್ಚಾಯಿತು ಅಂದ್ರೆ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ. ಯಾರಿಗಾದ್ರೂ ತೊಂದರೆ ಕೊಡಬೇಕು ಅಂತ ಅನಿಸ್ತು. ಬಲಿಷ್ಠ ಮಾಡೋ ಕೆಲಸನೇ ಅದು ನೋಡ್ರಿ, ಅವ್ರಿಗೆ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಯದೂನಾಂ ಕದನಂ ಚಕ್ರೆ ಅಂತ ಹೇಳಿ, ಅವ್ರು ಯಾವಾಗಲೂ ಯಾದವರ ಜೊತೆಗೆ ವಿರೋಧ ಮಾಡೋದು, ಜಗಳ ಮಾಡೋದು. ಯಾಕೆಂದ್ರೆ ಕೃಷ್ಣ ಬರೋವನಿದ್ದಾನೆ ಅಂತ. ಇದು ಬಂದ ಮೇಲೆ ಪನಿಷ್ಮೆಂಟ್ ಅಲ್ಲ, ಬರೋವನಿದ್ದಾನೆ ಅಂತ ಫ್ಯೂಚರ್ ಪನಿಷ್ಮೆಂಟ್ ಹೀಗೆ ಕೊಡ್ತಾ ಇದ್ದಾನೆ. ಯದುಗಳಿಗೆ ಕಷ್ಟವನ್ನ ಅವ್ರು ಕೊಡ್ತಾ ಇದ್ದಾರೆ. ತೇ ಪೀಡಿತ ನಿವಿವಿಷುಹು ಕುರು ಪಾಂಚಾಲ ಕೇಕಯಾನ್ ಶಾಲ್ವಾನ್ ವಿದರ್ಭಾನ್ ನಿಷಧಾನ್ ವಿದೇಹಾನ್ ಕೋಸಲಾನಪಿ. ಆವಾಗಲೇ ಎಷ್ಟೋ ಮಂದಿ ಆ ಜಾಗಗಳನ್ನು ಬಿಟ್ಟು ತೊರೆದು ಹೋಗ್ಬಿಟ್ರು. ಈ ಮಥುರಾ ಪಟ್ಟಣ ಸಾವಾಸನೆ ಬೇಡ ಅಂತ ಹೇಳಿ. ಈಗ ಹೆಂಗೆ ಬೇರೆ ಬೇರೆ ನಾವು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನೋಡಿದ್ರೆ ಗೊತ್ತಾಗ, ಜನ ಇಲ್ಲಿ ಇರೋದೇ ಬೇಡ ಅಂತ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರೆ ನೋಡಿ. ಯಾಕೆಂದ್ರೆ ಯಾವಾಗಲೂ ಕದನ ಆವಿಷ್ಟವಾದ ಜಾಗದಲ್ಲಿ ಎಷ್ಟು ದಿವಸ ಇರ್ಲಿಕ್ಕೆ ಶಕ್ಯ ಮನುಷ್ಯ? ಇವತ್ತು ನಾನು ಊಟ ಮಾಡಿ ಮಲಗ್ತೀನಿ ಅನ್ನೋ ಯಾವ ವಿಶ್ವಾಸನೂ ಇಲ್ಲ ಅಂದ್ರೆ ಯಾವ ಮನುಷ್ಯ ತಾನೇ ಬದುಕಲಿಕ್ಕೆ ಶಕ್ಯ? ಇವರೆಲ್ಲ ಇಷ್ಟು ಕಷ್ಟ ಕೊಡೋದನ್ನು ನೋಡಿ 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 ಕೆಲವರೆಲ್ಲರೂ ಕುರು ಪಾಂಚಾಲ ದೇಶಕ್ಕೆ, ಇವತ್ತಿನ ಹರಿಯಾಣ ಪಂಜಾಬ್ ಆ ಪ್ರಾಂತಕ್ಕೆ, ಕೇಕಯ ದೇಶಕ್ಕೆ, ಶಾಲ್ವ, ವಿದರ್ಭ ಮೊದಲಾದ ದೇಶಗಳಿಗೆಲ್ಲ ವಲಸೆ ಹೋಗ್ಬಿಟ್ರು. ಸ್ವಲ್ಪ ಜನ ಮಥುರಾ ಪಟ್ಟಣದಲ್ಲಿ ಉಳಿದ್ರು. ಯಾರು ಅಂತ ಹೇಳ್ತಾರೆ, ಅವರು ಉಳಿದವರು ಕೂಡ ಏನು ಪ್ರೀತಿಯಿಂದ ಉಳಿದಿರಲಿಲ್ಲ, ಏನೋ ಒಂದು ಕಾರಣಕ್ಕಾಗಿ ಅಲ್ಲಿ ಉಳ್ಕೊಂಡ್ರು ಅಂತ ಹೇಳ್ತಾರೆ. ಏಕೆ ತಮ ನುರುಂಧಾನ ಜ್ಞಾತಯ ಪರ್ಯುಪಾಸತೆ ಮಥುರಾಯಾಂ ಸ್ಥಿತಾಶ್ಚೈವ ಏಕ್ರೂರಾದ್ಯಾಹ ವಿಷಾಂಪತೆ. ಅಕ್ರೂರ ಮೊದಲಾದ ಕೆಲವು ಯಾದವರು ಮಾತ್ರ ಅಲ್ಲಿ ಉಳ್ಕೊಂಡ್ರು. ಅವರು ಕಂಸನಿಗೆ ಎಕ್ಸ್ಟರ್ನಲ್ ಸಪೋರ್ಟ್ ತೋರಿಸ್ತಾ ಇದ್ರು, ಇವ ನಮ್ಮ ರಾಜ ಅಂತ ಬಾಯಿಯಲ್ಲಿ. ಆದ್ರೆ ಅವ್ರಿಗೆ ಮನಸ್ಸಿನೊಳಗೆ ಎಂದೆಂದೂ ಅವನ ಬಗ್ಗೆ ಪ್ರೀತಿ ಇರಲಿಲ್ಲ. ಅಂದ್ರೆ ಏನರ್ಥ ಅಂದ್ರೆ ಇಡೀ ದೇಶವೇ ಅವನಿಗೆ ವಿರೋಧಕ್ಕೆ ಬಂದುಬಿಟ್ಟು ಕಂಸನ ದುಷ್ಟತನ ಗೊತ್ತಾಗ್ಲಿಕ್ಕೆ ಇಷ್ಟೆಲ್ಲ ಸೆರೆ ಹಿಡಿದಿದ್ದ. ಆವಾಗ ಯಾರೂ ಇಲ್ಲದಂತೆ ಆಯ್ತು. ಹತೇಶು ಷಟ್ಸು ಬಾಲೇಶು ದೇವಕ್ಯ ಔಗ್ರಸೇನಿನ ಸಪ್ತಮೋ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ ಗರ್ಭೋ ಬಭೂವ ದೇವಕ್ಯ ಹರ್ಷ ಶೋಕ ವಿವರ್ಧನ. ಆ ಮೊದಲನೇ ಮಗು ಸತ್ತಲ್ಲ, ಆಮೇಲೆ 2, 3, 4, 5, 6 ಅಂತ 6 ಜನ ಮಕ್ಕಳನ್ನು ಹುಟ್ಟಿದ ತಕ್ಷಣ 6 ವರ್ಷಗಳ ಕಾಲ ಹುಟ್ಟಿದ ತಕ್ಷಣ ಅವುಗಳನ್ನೆಲ್ಲ ಕೊಂದ ಇವನು. ಅದನ್ನ ಇಲ್ಲಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಎಲ್ಲರನ್ನೂ ಯಾಕೆ ಕೊಂದ ಅಂತ ಅನ್ಲಿಕ್ಕೆ ಒಂದು ಕಾರಣ. ಕೆಲವು ಸಲ ಆಕಾಶವಾಣಿಯಲ್ಲಿ ಯಾವ ಕ್ರಮ 1 ರಿಂದ 8, ಆ 8ನೇದವನು ಅಂತ ಏನು ಹೇಳಿಲ್ಲಲ್ಲ ಅವರು. ಒಟ್ಟು 8ನೇ ಮಗು ಅಂತ ಹೇಳಿದ್ದಾರೆ. ಅದನ್ನು ವ್ಯುತ್ಕ್ರಮ ಮಾಡಿದ್ರೆ 8 ರಿಂದ ಆರಂಭ ಮಾಡಿಕೊಂಡು 1ನೇದಕ್ಕೆ 8 ಅಂತ ಕರೆದ್ರೆ. ಸಂಸ್ಕೃತದೊಳಗೆ ಅಂಕಾನಾಂ ವಾಮತೋಗತಿ ಅಂತನೋದು, ಸಂಸ್ಕೃತದೊಳಗೆ ಅಂಕೆಯನ್ನು ಉಲ್ಟಾ ಎಣಿಸೋ ಪದ್ಧತಿನೋ ಅದು. ಹಾಗೇನಾದ್ರೂ ಆಗಿ ಮೊದಲನೇ ಅವನೇ ನನಗೆ ರಿಪು ಆಗಿದ್ರೆ ಏನ್ ಮಾಡೋದು ಅಂತ ಹೇಳಿ ಯಾವ ಮಗುವನ್ನು ಅವನು ಬಿಡ್ಲಿಲ್ಲ. 8 ಜನರನ್ನ ಅರ್ಥಾತ್ 6 ಜನರನ್ನ ಅವನು ಕೊಂದ ಅಂತ ಹೇಳಿದ್ರು. 7ನೇ ಅವನಾಗಿ ದೇವಕಿಯ ಗರ್ಭದಲ್ಲಿ ಆದಿಶೇಷ, ಅನಂತ ಅಂತ ಯಾರನ್ನು ಕರೀತಾರೆ, ಆ ಆದಿಶೇಷ ಬಂದು ಅವರ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಸೇರಿಕೊಂಡಿದ್ದಾನೆ. ಹೇಳ್ತಾರೆ ಹರ್ಷ ಶೋಕ ವಿವರ್ಧನ. ಅವನು ಹರ್ಷವನ್ನು ತಂದ, ಶೋಕವನ್ನು ತಂದ. ಯಾವ ರೀತಿಯಿಂದ ಅಂದ್ರೆ
ಏಳನೇ ಗರ್ಭ ಅಂತ ಸಂತೋಷ ಆಯಿತು, ಅವಳಲ್ಲಿ ವಿಶಿಷ್ಟವಾದ ಒಂದು ಕಾಂತಿ ಬಂತು. ಆದರೆ ಶೋಕ ಏನಂದ್ರೆ ಈ ಮಗುವನ್ನು ಅವನು ಕೊಲ್ತಾನಲ್ಲ ಅಂತ ಒಂದು ಶೋಕ. ಹೀಗಾಗಿ ಯಾವ ಮಕ್ಕಳು ಹುಟ್ಟಿದ್ರು ಕೂಡ ಮಿಕ್ಸ್ಡ್ ಎಮೋಷನ್ಸ್, ಏನು ಉಪಯೋಗ ಮಕ್ಕಳಾಗಿ ಅಂತ ಅವಳಿಗೆ ಅನಿಸ್ತಾ ಇತ್ತಂತೆ. ಹೀಗಾಗಿ ಮೃತ್ಯುವಿನ ಆ ಕಾಲವನ್ನು ಕಾಯ್ತಾ ಇದ್ದ ಕಂಸನ ಹೊಡೆತಕ್ಕೆ ಯಾವ ಮಗುವು ದೇವಕಿಗೆ ಸುಖವನ್ನು ಕೊಡ್ಲಿಲ್ಲ ಅಂತ ಅನ್ನೋದು ದೌರ್ಭಾಗ್ಯ ಅಂತ ತಿಳಿಬೇಕು ಅಂತ ಹೇಳ್ತಾರೆ. ಹೀಗಾಗಿ ನಿರ್ದಿಷ್ಟ ಕ್ರಮ ಇಲ್ಲ ಅಂತ ಅನ್ನೋದಕ್ಕೆ ಇವೆಲ್ಲ 6 ಜನ ಮಕ್ಕಳರನ್ನ ಮೊದಲಿಗೆ ಕೊಂದ. ಅದಕ್ಕೂ ಒಂದು ಕಥೆಯನ್ನು ಭಾಗವತಕಾರರು ತಿಳಿಸ್ತಾರೆ. ಇವರು 6 ಜನ ಮಕ್ಕಳು ಯಾರು ಅನ್ನೋದನ್ನ ಹೇಳ್ತಾರೆ. ಇವರು ಷಡ್ಗರ್ಭರು ಅಂತ ಅವ್ರನ್ನ ಕರೀತಾರೆ. ಅವರೆಲ್ಲರೂ ಕೂಡ ಈ ಕಾಲನೇಮಿಯ ಮಕ್ಕಳೇ. ಕಾಲನೇಮಿ ಅಂದ್ರೆ ಕಂಸನೇ, ಕಂಸನ ಮಕ್ಕಳೇ ಅವರು. ಕಾಲನೇಮಿಯ ರೂಪದಲ್ಲಿದ್ದಾಗ ಅಂದ್ರೆ ಮೂಲ ರೂಪದ ಮಕ್ಕಳು. ಅವನು ಯಾರು ಅಂದ್ರೆ ಹಿರಣ್ಯಾಕ್ಷನ ಮಗ. ಕಾಲನೇಮಿ ಹಿರಣ್ಯಾಕ್ಷನ ಮಗ. ಇವರು 6 ಜನ ಮಕ್ಕಳು. ಈ 6 ಜನ ಮಕ್ಕಳು ಶಾಪವನ್ನು ಪಡ್ಕೊಂಡ್ರು. ಅಸಿತ ದೇವಲರು ಅಂತ ಕಶ್ಯಪರ ಗೋತ್ರದಲ್ಲಿ ಬರುವ ನಮ್ಮ ಕಾಶ್ಯಪ ಗೋತ್ರ ಅಂತ ಆದ್ರೆ ಅಲ್ಲಿ ದೇವಲರು ಕಾಶ್ಯಪ ಗೋತ್ರದವರು. ಅವರಿಗೆ ಅವಮಾನವನ್ನು ಮಾಡಿದ್ದಕ್ಕೆ, ಋಷಿಗಳಿಗೆ ಮಾಡಿದ ಅವಮಾನ ಎಂಥದ್ದನ್ನ ತಂದು ಕೊಡ್ತದೆ ಅಂದ್ರೆ ಅವರಿಗೆಲ್ಲ ಶಾಪ ಬಂತು. ಅವರು ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದರು. ಹೇಗೆ ಅಂತಂದ್ರೆ ನೀರಿನ ಪಾತಾಳದಲ್ಲಿ, ನೀರಿನ ಗರ್ಭದೊಳಗೆ ಕೂತು ತಪಸ್ಸು ಮಾಡಿ ಅವಧ್ಯತ್ವವನ್ನು ಪಡೆದರು. ನೀರಿನ ವಾಸವನ್ನು ಮಾಡಿ ಕಷ್ಟಪಟ್ಟು ಆ ತಪಸ್ಸನ್ನ ಮಾಡಿದ್ದಕ್ಕೆ ಅವರಿಗೆ ಬ್ರಹ್ಮದೇವರು ಅವಧ್ಯತ್ವವನ್ನು ಕೊಟ್ಟರು. ಆವಾಗ ಆ ಚಿಕ್ಕಪ್ಪನಾದ ಯಾವ ಹಿರಣ್ಯಕಶಿಪು ಇದ್ದಾನಲ್ಲ, ಇವರೆಲ್ಲ ಕಾಲನೇಮಿಯ ಮಕ್ಕಳು. ಕಾಲನೇಮಿಯ ತಂದೆ ಯಾರು? ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನ ಅಣ್ಣ ತಮ್ಮ ಯಾರಿದ್ದಾರೆ ಹಿರಣ್ಯಕಶಿಪು, ಅವನಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಅಲ್ಲ, ನೀವು ಬ್ರಹ್ಮದೇವರಿಗೆ ಕೇಳೋದ? ಸರ್ವೋತ್ತಮನಾದ ಹಿರಣ್ಯಕಶಿಪು ನಾನಿದ್ದೀನಿ ಇಲ್ಲಿ, ನನ್ನನ್ನೇ ಕೇಳಬೇಕಾಗಿತ್ತು. ನೀವು ನನ್ನನ್ನ ಕೇಳದೆ ಇದ್ದದ್ದಕ್ಕೆ ಮಹಾಪರಾಧ ಮಾಡಿದಂಗಾಯ್ತು. ಅದಕ್ಕಾಗಿ ನಿಮ್ಮ ತಂದೆಯಿಂದ ನೀವು ಸಾಯ್ಬೇಕು ಅಂತ ಅವ್ರು ಶಾಪ ಕೊಟ್ಟರು. ಆ ಕಡೆ ಬ್ರಹ್ಮದೇವರ ವರ, ಹಿರಣ್ಯಕಶಿಪುವಿನ ಶಾಪ. ಹಿರಣ್ಯಕಶಿಪುವಿಗೆ ಒಂದಿಷ್ಟು ಪುಣ್ಯ ಸಂದಾಯ ಆಗಿತ್ತು. ಯಾಕೆ ಅಂದ್ರೆ ಅವನು ಮಾಡಿದ ಆ ತಪಸ್ಸಿನ ಪ್ರಭಾವದಿಂದ. ಪುಣ್ಯದಿಂದ ಬಂದ ಕೆಲಸವನ್ನ ದೇವರು ದೂರ ಮಾಡೋದಿಲ್ಲ. ಅದು ಎಂಥ ದುಷ್ಟರೇ ಇರಲಿ, ಅವ್ರಿಗೆ ಪುಣ್ಯ ತಟ್ಟೇ ತಟ್ಟುತ್ತದೆ. ಆ ಪುಣ್ಯದ ಬಲ ಇದ್ದದ್ದಕ್ಕೆ ಆ ಶಾಪವನ್ನು ಸತ್ಯ ಮಾಡಬೇಕು ಮತ್ತು ಬ್ರಹ್ಮದೇವರ ವರವನ್ನು ಸತ್ಯ ಮಾಡ್ಬೇಕು. ಹೆಂಗ್ ಮಾಡೋದು? ಈಗ ಅವಧ್ಯತ್ವ ಅಂದ್ರೆ ಏನು? ಅವರ ತಂದೆಯಿಂದ ಸಾಯ್ಬಾರ್ದು. ಆದರೆ ಇವನ ಶಾಪ ಏನು? ತಂದೆಯಿಂದ ಸಾಯ್ಬೇಕು. ಇದಕ್ಕೊಂದು ವ್ಯವಸ್ಥೆ ಮಾಡ್ಲಿಕ್ಕೆ ದುರ್ಗಾದೇವಿ ವ್ಯವಸ್ಥೆ ಮಾಡ್ತಾಳ. ವರ್ಷಕ್ಕೊಮ್ಮೆ ಒಬ್ರು ಹುಟ್ಟವರಲ್ಲ, ಅದಕ್ಕಾಗಿ ಆ ಷಡ್ಗರ್ಭರಲ್ಲಿ 6 ಜನ ಮಕ್ಕಳಿದ್ದಾರಲ್ಲ, ಅವರನ್ನ ವರ್ಷಕ್ಕೆ ಒಬ್ಬರಂತೆ ಒಂದು ಗುಹೆಯಲ್ಲಿ ಅವ್ರ ನಿದ್ರೆಯಲ್ಲಿ ಅವರನ್ನ ದುಡೋದು, ನಿದ್ರೆಗೆ ದುಡೋದು. ಮಲಗಿದಂಗ ಅವ್ರು ಕಾಣಿಸ್ತಾರೆ, ಮಲಗಿರ್ತಾರೆ. ಅವರಲ್ಲಿರುವ ಆ ಅಂಶವನ್ನ, ಆ ಜೀವವನ್ನ ತೆಗೆದು ದೇವಕಿ ಗರ್ಭದಲ್ಲಿ ಇಡೋದು. ಅಲ್ಲಿಂದ ಅವನು ಹುಟ್ಟಿ ತಕ್ಷಣ ಸಾಯೋದು, ಯಾಕಂದ್ರೆ ಅವರ ಅಪ್ಪನಿಂದ ಅವನು ಸಾಯೋದು ಅಂತಿದೆ. ಆಮೇಲೆ ಅದೇ ಜೀವವನ್ನು ತಂದು ಆ ಮಲಗಿದ ಶರೀರದಲ್ಲಿ ಮತ್ತೆ ಹಾಕೋದು. ದುರ್ಗಾದೇವಿ ಇಷ್ಟು ಕೆಲಸ ಮಾಡಿದ್ರು 6 ಸಲ. ನಾವು ಮನೆಯೊಳಗೆ ಕೊಟ್ಟಿದ್ದನ್ನೇ ಕೊಡು, ಮಾಡಿದ್ದನ್ನೇ ಮಾಡು ಅಂತಂದ್ರೆ ನಾವೇ ಕೇಳೋದಿಲ್ಲ ಮಾತು. ಆದ್ರೆ ದುರ್ಗಾದೇವಿ ಇಷ್ಟು ಸಣ್ಣ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಯಾಕೆ ಮಾಡಿದ್ಲು ಅಂದ್ರೆ ಭಗವಂತನ ಇಚ್ಛಾನೇ ಮಾಯಾ ಅಂತ ಕರೆಸ್ಕೊಳ್ತಾನೆ. ನಿನ್ನೆ ಹೇಳಿದ ಅಂತಹ ಮಾಯಾ ರೂಪದಲ್ಲಿರುವ ದುರ್ಗಾದೇವಿ ಈ ಷಡ್ಗರ್ಭರನ್ನ ಏನದು ಆ ನೀರಿನ ಗರ್ಭದೊಳಗೆ ಕೂತು ತಪಸ್ಸು ಮಾಡಿದ ಈ ಷಡ್ಗರ್ಭರನ್ನ ಒಬ್ಬೊಬ್ಬರಾಗೆ ಅವರ ಜೀವವನ್ನು ತೆಗೆದು ದೇವಕಿಯಿಂದ ಜೀವವನ್ನು ಕೊಡಿಸಿ ಸಾಯಿಸಿ ಮತ್ತೆ ಅವರ ಜೀವಕ್ಕೆ ಪ್ರವೇಶ ಮಾಡಿಸಿದ್ದು ಅನ್ನುವ ಒಂದು ಅದ್ಭುತವಾದ ಕಥೆ ಪುರಾಣದಲ್ಲಿ ತೆರೆ ಹಿಡಿದಿದ್ದಾರೆ. ಆ ಷಡ್ಗರ್ಭರಿಗೆ ಇದರಿಂದ ಏನಾಯ್ತು ಅಂತಂದ್ರೆ ಬ್ರಹ್ಮದೇವರ ವರ ಸತ್ಯ ಆಯಿತು. ಅವರು ವಧ್ಯರಾಗಲಿಲ್ಲ. ಅದೇ ಶರೀರದಲ್ಲಿ ಕಾಲನೇಮಿಯ ಮಕ್ಕಳಾಗಿರುವ ಆ ಷಡ್ಗರ್ಭರ ಶರೀರದಲ್ಲಿ ಅವರು ಅವಧ್ಯರಾದರು, ಮಲಗಿದ್ರಷ್ಟೇ ಅವರು. ಆದರೂ ವಧ್ಯರೂ ಆದರು. ಎದರಿಂದ? ಈ ಶರೀರದಲ್ಲಿ, ದೇವಕಿಯ ಮಕ್ಕಳ ಶರೀರದಲ್ಲಿ ವಧ್ಯರೂ ಆದರು. ಹೀಗಾಗಿ ಹಿರಣ್ಯಕಶಿಪುವಿನ ಮಾತೂ ಕೂಡ ದೇವರು ನಡೆಸಿದ ಮತ್ತು ಆ ಕಡೆ ಬ್ರಹ್ಮದೇವರ ಮಾತನ್ನು ಕೂಡ ನಡೆಸಿದ ಅಂತ ಈ ಒಂದು ಕಥೆಯನ್ನು ವಿಸ್ತಾರವಾಗಿ ಇಲ್ಲಿ ಈ ಪ್ರಸಂಗದಲ್ಲಿ ತಿಳಿಸ್ತಾರೆ. ಗರ್ಭೋ ಬಭೂವ ದೇವಕ್ಯ ಹರ್ಷ ಶೋಕ ವಿವರ್ಧನ ಅಂತ ಹೇಳಿದ್ರು. ಆ ಭಗವಾನ್ ಅಪಿ ವಿಶ್ವಾತ್ಮ ವಿದಿತ್ವಾ ಕಂಸಜಂ ಭಯಂ ಯದೂನಾಂ ನಿಜನಾಥಾನಾಂ ಯೋಗ ಮಾಯಾಂ ಸಮಾಧಿಶತ್. ಇನ್ನು ಇಲ್ಲಿರುವಂತಹ ಎಲ್ಲ ಯಾದವರೆಲ್ಲ ಭಗವಂತನೇ ನಮ್ಮನ್ನ ಉಳಿಸ್ಬೇಕು, ಇನ್ಯಾರು ನಮ್ಮನ್ನ ರಕ್ಷಣೆ ಮಾಡುವವರು, ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಹೋಗ್ಬಿಟ್ಟಿದ್ರು ಅವರೆಲ್ಲ ಚಿಂತನೆ ಮಾಡ್ತಾ ಇದ್ದಾಗ ಒಂದು ಕಡೆ ಅವರ ಪ್ರಾರ್ಥನೆಯ ಬಲ, ಇನ್ನೊಂದು ಕಡೆ ಭೂದೇವಿಯ ಪ್ರಾರ್ಥನೆ ಮೊದಲಿಗೆ ಇಟ್ಟಿದ್ದಾಳೆ. ಈ ಎಲ್ಲ ಕಾರಣಕ್ಕೂ ಕೂಡ ಸಮಯ ಬಂತು ಅಂತ ಭಗವಂತ ನಿಶ್ಚಯ ಮಾಡಿದ. ಮೊದಲಿಗೆ ದುರ್ಗಾದೇವಿಯನ್ನು ಕಳಿಸಿಕೊಟ್ಟು ಹೇಳ್ತಾನೆ, ಗಚ್ಚ ದೇವಿ ವ್ರಜಂ ಭದ್ರೆ ಗೋಭಿರಲಂಕೃತಂ
ರೋಹಿಣಿ ವಸುದೇವಸ್ಯ ಭಾರ್ಯಾ ಅಸ್ತೆ ನಂದ ಗೋಕುಲೆ. ಅವ್ರು ಹೇಳಿದ್ರು, ಈಗ ದೇವಕಿ ಗರ್ಭದೊಳಗೆ ಸಪ್ತಮ ಗರ್ಭವಾಗಿ ಅನಂತ ಅಂದ್ರೆ ಆದಿಶೇಷ ಇದ್ದಾನಲ್ಲ, ಅವನು ನನ್ನ ಅಂಶದಿಂದ ಹುಟ್ಟಿದವನು. ಅಂದ್ರೆ ಶೇಷದೇವರೇ ಅಂಶ ಮಾತ್ರ ಭಗವಂತನ ಶುಕ್ಲ ಕೇಶದ ಅಂಶ. ಹಾಗಾಗಿ ಅವನಿಗೆ ವಿಶೇಷವಾದಂತಹ ಒಂದು ಸಾಮರ್ಥ್ಯ. ಅವನನ್ನ ಈಗ ದೇವಕಿ ಉದರದಿಂದ ರೋಹಿಣಿ ಉದರಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಏನ್ ಕೆಲಸ ಮಾಡಿದ್ದ ಮಹಾಲಕ್ಷ್ಮಿ, ಎಂಥ ಕೆಲಸ ಇದೆಲ್ಲ ಅಂತ ಅನಿಸ್ತದೆ. ನಾವೆಲ್ಲ ಒಂದ್ ಸಣ್ಣ ಕೆಲಸ ಎಕ್ಸ್ಟ್ರಾ ಹೇಳಿದ್ರೆ ಏನ್ ನಮ್ಗೆ ಹಿಂಗ್ ಓಡಾಡಿಸ್ತೀರಿ ನೀವು ಅಂತ ಅಂತೀವಿ. ಇವತ್ತಿನ ಹೆಣ್ಣು ಮಕ್ಕಳಿಗೆ ಹೇಳಿದ್ರಂತೂ ಪ್ರಾಯಶಃ ಯಾರು ಈ ಕೆಲಸ ಮಾಡುವುದೇ ಇಲ್ಲ. ಆದ್ರೆ ಭಗವಂತನ ಇಚ್ಛಾಕ್ಕೆ ಯಾವುದು ದೂರ ಅಲ್ಲ ನೋಡ್ರಿ. ಹಿಂಗಾಗಿ ಬದ್ಧವಾದದ್ದು ಮಹಾಲಕ್ಷ್ಮಿ. ನೀವೆಲ್ಲ ಕೇಳಿದ್ದೀರಿ, ಭಗವಂತ ಇಚ್ಛಾ ಪಟ್ಟರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಆದ್ದರಿಂದ ಆ ಕೆಲಸವನ್ನ ಮಾಡಿದ್ದಾಳೆ. ವಸುದೇವನ ಹೆಂಡತಿ ದೇವಕಿ, ಅಲ್ಲಿ ಗರ್ಭದಲ್ಲಿ ಶೇಷ ಇದ್ದಾನೆ. ಅಲ್ಲಿ ನಂದಗೋಪನ ಆ ವ್ರಜದಲ್ಲಿ ಆ ದೊಡ್ಡ ಪರಿವಾರದೊಳಗೆ ರೋಹಿಣಿ ಅಲ್ಲಿ ಹೋಗಿದ್ದಾಳೆ. ಯಾಕೆ ಅಲ್ಲಿ ಹೋಗಿರ್ಬೋದು ರೋಹಿಣಿ, ಹೇಳ್ರಿ ನೋಡೋಣ. ಅಂದ್ರೆ ಈ ದೇವಕಿಗೆ ಆದ ಪರಿಸ್ಥಿತಿಯನ್ನು ನೋಡಿ ಉಳಿದ 12 ಜನ ಓಡಿ ಹೋಗ್ಬಿಟ್ರಂತ ಹೆಣ್ಮಕ್ಳು. ಈ ವಸುದೇವನ ಜೊತೆಗಿದ್ರೆ ಈ ಸಮಸ್ಯೆ ಆಗ್ಬಹುದೇನೋ ಅಂತ ಗಾಬರಿ ಪಟ್ಟು 12 ಜನ, ಅದ್ರೊಳಗೆ 11 ಜನ ಬೇರೆ ಬೇರೆ ಕಡೆ ಎಲ್ಲಿದ್ದಾರಂತೂ ಗೊತ್ತಿಲ್ಲ ಅಂತ ಬರೀತಾರೆ. ಎಲ್ಲೋ ಅಡಕೊಂಡಿದ್ದಾರಂತ 11 ಜನ. ಇನ್ನೊಬ್ಳು ರೋಹಿಣಿ ಹೋಗಿ ನಂದಗೋಪನ ಆ ಗೋಕುಲದಲ್ಲಿ ಸೇರ್ಕೊಂಡಿದ್ದಾಳೆ. ಅದಕ್ಕೆ ಹೇಳಿದ್ರು, ಇಲ್ಲಿರುವ ಗರ್ಭವನ್ನ ತೆಗೆದುಕೊಂಡು ಅಲ್ಲಿಗೆ ನೀನು ಸೇರಿಸಬೇಕು, ಇಷ್ಟು ಕೆಲಸ ಮಾಡು ಅಂತ ಹೇಳಿದ್ರು. ಆಮೇಲೆ ಅನ್ಯಾಶ್ಚ ಕಂಸ ಸಂವಿಘ್ನ ವಿವರೇಶು ವಸಂತಿ ಹೇಳಿದಲ್ಲ. ಇನ್ನು 11 ಜನ ಆ ವಸುದೇವನ ಹೆಂಡತಿಯರು ಎಲ್ಲಿದ್ದಾರೆ ಗೊತ್ತೇ ಇಲ್ಲ. ಅವರು ದೂರ ದೂರ ಹೋಗಿದ್ದಾರೆ. ದೇವಕ್ಯಾ ಜಠರೇ ಗರ್ಭಂ ಶೇಷಾಖ್ಯಂ ಮಮ ಧಾಮಕಂ ತತ್ ಸಂವಿಕೃಷ್ಯ ರೋಹಿಣ್ಯ ಉದರೇ ಸನ್ನಿವೇಶಯ. ಅವ್ರ ಹೊಟ್ಟೆಗೆ ಅವನ್ನ ಸೇರಿಸು. ಅಥಾಹಂ ಸ್ವಾಂಶ ಭಾಗೇನ ದೇವಕ್ಯಾ ಪುತ್ರತಾಂ ಶುಭೆ. ಇನ್ನು ನನ್ನದೇ ಆದ ಇನ್ನೊಂದು ಅಂಶ, ಕೃಷ್ಣ ಕೇಶದ ಆ ಅಂಶದಿಂದ ನಾನು ಕೃಷ್ಣನಾಗಿ ಅಲ್ಲಿ ಹುಟ್ಟುತ್ತೇನೆ ಅಂತ ಹೇಳ್ದ. ಪ್ರಾಪ್ಸ್ಯಾಮಿ ತ್ವಂ ಯಶೋದಾಯಾಂ ನಂದಪತ್ನ್ಯಾಂ ಭವಿಷ್ಯಸಿ ಅರ್ಚಿಷ್ಯಂತಿ ಮನುಷ್ಯಾಸ್ತ್ವಾಂ ಸರ್ವಕಾಮ ವರೇಶ್ವರೀಂ. ಇನ್ನು ನಿನಗೂ ಕೂಡ ಈ ಒಂದು ಸುಂದರವಾದ ಕೆಲಸವನ್ನು ಮಾಡಿ ವಿಶೇಷವಾದ ಭಗವತ್ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನೀನು ನಂದಗೋಪನ ಮನೆಯಲ್ಲಿ ಯಶೋದೆಯ ಹೊಟ್ಟೆಯಲ್ಲಿ ಹುಟ್ಟಬೇಕು. ರೋಹಿಣಿ ಆಯ್ತು, ಈ ಕಡೆ ಯಶೋದ ಹೊಟ್ಟೆಯಲ್ಲಿ ನೀನು ಹುಟ್ಟಿ ಅಲ್ಲಿಂದ ನೀನು ಬೆಳೆದ ಮೇಲೆ ನಿನಗೆ ಜಗತ್ತೆಲ್ಲ ಪೂಜೆ ಮಾಡುತ್ತದೆ. ಏನಂತ ಅಂದ್ರೆ ಈಶ್ವರಿ ಅನ್ನುವ ಹೆಸರಿನಿಂದ ಪೂಜೆ ಮಾಡ, ಆರ್ಯ ಅನ್ನುವ ಹೆಸರಿನಿಂದ ಪೂಜೆ ಮಾಡ. ನೀವೆಲ್ಲ ಕೇಳಿದ್ದೀರಿ, ಹರಿವಂಶದೊಳಗೆ ಆರ್ಯಾಸ್ತವ ಅಂತ ಬರ್ತದೆ. ಇದೇ ಪ್ರಸಂಗಕ್ಕೆ ಬಂದಿದ್ದು. ಕಂಸ ಯಾವಾಗ ಆ ಹುಡುಗಿಯನ್ನ ಎತ್ತಿ ಅಪ್ಪಳಿಸಬೇಕು ಅಂತ ಹೋಗ್ತಾನೋ, ಆಕಾಶಕ್ಕೆ ಹಾರಿ ಹೋಗಿ ದುರ್ಗಾದೇವಿ ಆರ್ಯ ರೂಪದಿಂದ ಕಾಣಿಸ್ಕೊಳ್ತಾಳೆ. ಆ ದೇವತೆಗಳೆಲ್ಲ ಆರ್ಯಾಸ್ತವನ್ನ ಅಲ್ಲಿ ಮಾಡ್ತಾರೆ ಅಂತ ಅಲ್ಲಿ ಬರ್ತದೆ. ಅಂತಹ ಇದನ್ನು ಹೇಳ್ತಾರೆ. ಈ ಜಗತ್ತೆಲ್ಲ ನಿನ್ನನ್ನ ದುರ್ಗಾ ಅಂತ ಕರೀತಾರೆ. ದುರ್ಗಾ ಅಂತ ಯಾಕೆ ಕರೀತಾರೆ ಗೊತ್ತೇನು? ದುರ್ಜಯಳಾದವಳು ದುರ್ಗಾ ಅಂತ. ದುರ್ಗಾ ಅಂತಂದ್ರೆ ನಿನ್ನನ್ನು ಸೋಲಿಸ್ಲಿಕ್ಕೆ ಶಕ್ಯ ಇಲ್ಲ, ಅದಕ್ಕೆ ದುರ್ಗಾ ಅಂತ ಕರೀತಾರೆ. ಆಮೇಲೆ ಭದ್ರಕಾಳಿ ಇತಿ ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ. ಇವೆಲ್ಲ ಹೆಸರು ನೋಡಿ ಬರೆದಿಟ್ಕೊಳ್ಬಹುದು. ಹೆಣ್ಣು ಹುಟ್ಟಿದ್ರೆ ಇಂಥ ಹೆಸರು ಇಡ್ಬೋದು. ಭದ್ರಕಾಳಿ ಅಂತ. ಭದ್ರಕಾಳಿ ಇಡೋದು ಕಷ್ಟ, ಆದ್ರೆ ಇಟ್ಟರು ಏನ್ ತಪ್ಪಿಲ್ಲ. ಯಾಕೆ ಅಂದ್ರೆ ಭದ್ರ ಅಂದ್ರೆ ಮಂಗಲ ಅಂತ, ಕಾಳಿ ಅಂತಂದ್ರೆ ಕಪ್ಪಾದವಳು ಅಂತ. ಹೀಗಾಗಿ ಕಪ್ಪಾದ ಹುಡುಗಿ ಹುಟ್ಟಿದ್ರೆ ಭದ್ರಕಾಳಿ ಅಂತ ಇಟ್ರೆ ಏನು ತಪ್ಪಿಲ್ಲ. ಮದುವೆ ಮಾಡ್ಕೊಳ್ಳೋರು ಸ್ವಲ್ಪ ಹೆದರ್ತಾರೆ ಇಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ. ವಿಜಯ ಅಂತೂ ಗೊತ್ತಿದೆ. ವೈಷ್ಣವಿ ಅಂತನೂ ವಿಷ್ಣುವಿನ ಹೆಂಡತಿ ಆದ್ರಿಂದ ವೈಷ್ಣವಿ. ಕುಮುದ ಅಂದ್ರೆ ಸುಖಪ್ರದಳು. ಕುಮುದ ನಮಗೆ ಹೆಂಗೆ ತಂಪನ್ನ ಕೊಡ್ತದೋ ಹಾಗೆ ಸುಖವನ್ನು ಕೊಡುವವಳು. ಇನ್ನೊಬ್ಬಳು ಚಂಡಿಕಾ ಅಂತ ಅವಳ ಹೆಸರು. ಚಂಡಿಕಾ ದುರ್ಜನರಿಗೆ ದುಃಖವನ್ನು ಕೊಡುವವಳು. ಕೃಷ್ಣ ಅಂತ ಒಂದು ಹೆಸರು. ಕೃಷ್ಣ ಅಂತ ಕೃಷ್ಣನ ತಂಗಿಗೂ ಹೆಸರಿದೆ. ಹಾಗೆ ಇಲ್ಲಿ ಕೃಷ್ಣ ಅಂತ ಇವಳನ್ನು ಕರೆದಿದ್ದಾರೆ. ಮಾಧವಿ ಅಂತ ಕರೀತಾರೆ. ಮಾಧವಿ ಅಂತ ಹೆಸರಿಟ್ಟಿದ್ದನ್ನು ಕೇಳಿರ್ತೀವಿ. ಮಧು ಅನ್ನುವಂತ ಒಬ್ಬ ಯಾದವನ ಮಗಳು, ಆದ್ದರಿಂದ ಮಾಧವಿ ಅಂತಲೂ ಕರೀತಾರೆ. ಕನ್ಯಾ ಅಂತ ಕರೀತಾರೆ. ಕನ್ಯಾಕುಮಾರಿ ಅಂತ ಕರೀತಾರೆ. ಮಾಯಾ ಅಂತ ಕರೀತಾರೆ. ಈಶಾನ, ಶಾರದಾ ಅಂದ್ರೆ ದುರ್ಗಾದೇವಿ ಅಂತನೂ ಅದು ಅರ್ಥ ಹೇಳಿದ್ದಾರೆ. ಬರೀತಾರೆ ನೋಡ್ರಿ, ಈಶಾನ ಶಾರದೆ ತ್ಯಂಬಿಕೆ. ಅಂಬಿಕಾ ಅಂತಂದ್ರೆ ಪಾರ್ವತಿ ಕರೀತಾರೆ ಹೆಚ್ಚಾಗಿ. ಶಾರದಾ ಅಂದ್ರೆ ಸರಸ್ವತಿ ಕರೀತಾರೆ. ಆದ್ರೆ ಅವೆರಡನ್ನೂ ಬಹುಮುಖ್ಯ ವೃತ್ತಿಯಿಂದ ಶಾರದಾ ಅಂಬಿಕಾ ಅನ್ನೋದನ್ನ ಇದೇ ದುರ್ಗಾದೇವಿಗೆ ಇಲ್ಲಿ ಕರೆದಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಿನ್ನನ್ನ ಎಲ್ಲರೂ ಪೂಜೆ ಮಾಡ್ತಾರೆ ಅಂತ ಕೃಷ್ಣ ಪರಮಾತ್ಮ ಅವಳಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ಗರ್ಭ ಸಂಕರ್ಷಣಾರ್ಥಂ ವೈ ಬ್ರೂಯು ಸಂಕರ್ಷಣಂ ಭುವಿ. ಇನ್ನು ಹುಟ್ಟಿದಂತಹ ಆ ಬಲರಾಮನಿಗೆ ಸಂಕರ್ಷಣ ಅಂತ ಕರೀತಾರೆ. ಯಾಕೆಂದ್ರೆ ಅವನು ಎಳೆಯಲ್ಪಟ್ಟವನು. ಸಂಕರ್ಷಣ ಅಂದ್ರೆ ಏನ್ರಿ? ಎಳೆಯಲ್ಪಟ್ಟವನು. ದೇವಕಿಯ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಎಳೆಯಲ್ಪಟ್ಟವನು. ಆದ್ದರಿಂದ ಅವನಿಗೆ ಸಂಕರ್ಷಣ ಅಂತ ಕರೀತಾರೆ. ಬಲರಾಮ ಅಂತನೂ ಕರೀತಾರೆ. ಯಾಕೆ ಅಂದ್ರೆ ಹೇಳ್ತಾರೆ,
ಆ ರಾಮೇತಿ ಲೋಕ ರಮಣಾತ್ ಬಲಭದ್ರಂ ಬಲೋಚ್ಛ್ರಯಾತ್. ಬಲದಿಂದ ಅವನು ಪರಾಕ್ರಮಿಯಾಗಿರುವುದರಿಂದ ಅವನು ಬಲರಾಮ. ಹಿಂಗೆಲ್ಲ ಗೊತ್ತಿದೆ. ಇದು ಅಂದ್ರೆ ದುರ್ಯೋಧನ ಕಲಿತಿದ್ದು ಎಲ್ಲಿ? ಬಲರಾಮನ ಹತ್ರ. ಗದಾ ಯುದ್ಧವನ್ನ ಭೀಮಸೇನ ಹತ್ರ ಮಾಡಲಿಕ್ಕೆ ಬಂದಿರುವ ಆ ಅಲ್ಪ ಸ್ವಲ್ಪ ಶಕ್ತಿ ಏನಿದೆ ದುರ್ಯೋಧನಂದು, ಅದಕ್ಕೆ ಕಾರಣ ಬಲಭದ್ರ, ಈ ಬಲರಾಮನ ಹತ್ರ ಕಲ್ತಿದ್ದು. ಹೀಗಾಗಿ ಆ ಕಾಲದಲ್ಲಿ ಈ 5 ಜನ ಯಾರಿದ್ದಾರೆ ಅವರಿಗೆ ಸಮರಾದವರು ಯಾರಿಲ್ಲ ಅಂತ ಹೇಳಿ ಭೀಮಸೇನ, ಕೀಚಕ ಮೊದಲಾದ ಲಿಸ್ಟ್ ಕೊಡ್ತಾರಲ್ಲ. ಬಲಭದ್ರ ಅವನ ಹತ್ತಿರ ಕಲಿತ ದುರ್ಯೋಧನ. ಇವರೆಲ್ಲ ಗದಾ ಯುದ್ಧದಲ್ಲಿ ಅಪ್ರತಿಮರಾದವರು. ಅದಕ್ಕಾಗಿ ಅವನ ಹೆಸರು ಬಲ. ಮತ್ತು ಅವನನ್ನು ನೋಡಿದ್ರೆ ಸಂತೋಷ, ಗುಂಡೆ ಚೆನ್ನಾಗಿ ಇರ್ತಾ ಇದ್ದಾನೆ ಅವನು, ಆದ್ದರಿಂದ ಅವನಿಗೆ ರಾಮ. ಹಿಂಗಾಗಿ ಬಲ ಮತ್ತು ರಾಮ ಸೇರಿ ಅವನ ಹೆಸರು ಬಲರಾಮ ಅಂತ ಇಟ್ರು ಅಂತ ಹೇಳ್ತಾರೆ. ಮಂದಿಗೆ ಎಲ್ಲರಿಗೂ ಸುಖವನ್ನು ಕೊಡ್ತಾನಾದ್ದರಿಂದ ಬಲಭದ್ರ ಅಂತಾನೂ ಕರೀತಾರೆ. ಬಲರಾಮ ಬಲಭದ್ರ. ಆದ್ರೆ ಮಜಾ ಏನು ಅಂದ್ರೆ ದೇವ್ರ ಇಚ್ಛಾ ಹೇಗಿರ್ತದೆ. ಎಂತಹ ದೊಡ್ಡದಾದಂತಹ ಕೌರವ ಸೈನ್ಯದ ಮುಂದೆ ಕೃಷ್ಣನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬಲರಾಮ ಬರಲಿಲ್ಲ. ಆ ಕೌರವ ಸೇನೆ, ಪಾಂಡವ ಸೇನೆಯೊಳಗೆ ಬಲರಾಮ ಇರಲೇ ಇಲ್ಲ. ಅವನು ತೀರ್ಥಯಾತ್ರೆಗೆ ಅಂತ ಹೋಗ್ಬಿಟ್ಟ. ಆ ಕಾಲದಲ್ಲಿ ಅವನು ಇರಲಿಲ್ಲ. ವಿದುರ ಇರಲಿಲ್ಲ, ಬಲರಾಮ ಇರಲಿಲ್ಲ. ಇವನ ಬಲ ಅಲ್ಲಿ ಪ್ರಯೋಗಕ್ಕೆ ಬರಲಿಲ್ಲ. ಅಂದ್ರೆ ದೇವರ ಇಚ್ಛೆ ಯಾವ ರೀತಿಯಾಗಿ ಇರ್ತದೆ ಅಂತ. ಎಲ್ಲಾ ಇದ್ದದ್ದು ದೊರೀತದೆ ಅಂತಿಲ್ಲ, ಎಲ್ಲಾ ದೊರೆತಿದ್ದು ಸಮಯಕ್ಕೆ ಪ್ರಯೋಗ ಆಗ್ತದೆ ಅಂತಿಲ್ಲ. ಅದು ದೇವರ ಇಚ್ಛಾನೇ ಅದಕ್ಕೆಲ್ಲ ದೊಡ್ಡದು ಅಂತ ಹೀಗೂ ಅರ್ಥ ಮಾಡಬಹುದು. ಶ್ರೀ ಶುಕೌವಾಚ ಸಂದಿಷ್ಟೈವಂ ಭಗವತ ತತ್ಕಥೆ ತಥೇ ತಥಾ ಇತ್ಯೋಮಿತಿ ತದ್ವಚಃ ಪ್ರತಿಗೃಹ್ಯ ಪರಿಕ್ರಮ್ಯ ಗಾಂ ಗತಾ ತಥಾ ಕರೋತ್. ಈ ರೀತಿಯಾಗಿ ಒಂದೇ ಮಾತಿಗೆ ಓಂ ಅಂತಂದು ಮಹಾಲಕ್ಷ್ಮೀ ದೇವಿ, ನೀ ಹೇಳಿದೆ ನಾ ಮಾಡಿದೆ, ಮುಗಿದೋಯ್ತು ಕೆಲಸ, ಅಷ್ಟಾಯ್ತು ಅಂತ ಹೇಳಿ ಆ ಕಾರಣ ಆ ರೀತಿಯಾಗಿ ಮಾಡಿದ್ದಾಳೆ. ಮಾಡಿದ ಮೇಲೆ ಭಗವಂತ ತಾನು ದೇವಕಿ ಉದರಕ್ಕೆ ಪ್ರವೇಶ ಮಾಡಿದ್ದಾನೆ. ಅಷ್ಟನ್ನ ಹೇಳ್ತಾರೆ. ಭಗವಾನ್ ಅಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರ ಆವಿವೇಶ ಅಂಶಭಾಗೇನ ಮನ ಆನಕ ದುಂದುಭೇಹೇ. ತನ್ನ ಅಂಶಭಾಗದಿಂದ ಆ ದೇವಕಿಯ ಉದರಕ್ಕೆ ಅವನು ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದ್ದೇ ತಡ ಆ ತಂದೆಯ ಮುಖದೊಳಗೆ ವಿಶಿಷ್ಟವಾದ ಕಾಂತಿ ಕಾಣಿಸ್ಲಿಕ್ಕೆ ಶುರುವಾಯಿತು. ಎಂದಿಲ್ಲದ ಮುಖ ಕಾಂತಿಯುಕ್ತವಾದದ್ದನ್ನು ನೋಡಿ ಗೊತ್ತಾಯ್ತು ಆ ಕಂಸನಿಗೆ, ಇಲ್ಲಿ ನೋಡು, ಇಲ್ಲೇ ಏನೋ ವ್ಯತ್ಯಾಸ ಆಗಿದೆ. 6 ಜನ 7 ಜನ ಹುಟ್ಟುವಾಗ ಇಲ್ಲದೆ ಇರೋ ಕಾಂತಿ 8ನೇ ಗರ್ಭಕ್ಕೆ ಬಂದಿದೆ ಅಂದ್ರೆ ಇಲ್ಲೇ ಕೃಷ್ಣ ಅವತಾರ ಮಾಡೋದು ಗ್ಯಾರಂಟಿ ಅಂತ ಗೊತ್ತಾಯ್ತು. ವಿಷ್ಣುವಿನ ಅವತಾರ ಆಗೋದು ಅಂತ ಅದು ಹೇಳ್ತಾರೆ. ಸಬಿಭ್ರತ್ ಪೌರುಷಂ ಧಾಮ ರಾಜಮಾನೋ ಯಥಾ ರವಿಹಿ. ಸೂರ್ಯನಂತೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆದ ಆ ವಸುದೇವ ಅಂತ. ಯಾಕೆಂದ್ರೆ ಈ ಕಾರಣ ಅಂತ. ನೀವೆಲ್ಲ ಆಚಾರ್ಯರು ಯಾವಾಗ ಅವತಾರ ಮಾಡ್ಲಿಕ್ಕೆ ಬಂದ್ರು ಆವಾಗ ದೇವೇ ತಾಮಿವ ಪುರಾದಿತಿ ಕಶ್ಯಪೌತವು ಅಂತ ಹೇಳ್ತಾರೆ. ಅದಿತಿ ಕಶ್ಯಪರಂತೆ ಅವರು ಕಾಣ್ಲಿಕ್ಕೆ ಶುರು ಆದ್ರು ಅಂತ. ಮಧ್ಯಗೆ ಭಟ್ಟರು ಮತ್ತು ವೇದವತಿಯರು ಆ ರೀತಿಯಾಗಿ ಕಾಣ್ಲಿಕ್ಕೆ ಶುರು ಆದ್ರು. ಯಾಕೆ ಅಂದ್ರೆ ಅಲ್ಲಿ ಆಚಾರ್ಯರು ಅರ್ಥಾತ್ ವಾಯುದೇವರು ಬಂದು ಅಂಶೇನ ವಾಯುರವತೀರ್ಯ ಸ್ವರೂಪ್ಯ ಪೀಠ ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯಯೌ ತದೀಯಂ ಅಂತ ಹೇಳ್ತಾರೆ. ಆವಾಗ ಅಲ್ಲಿ ವಿಶೇಷವಾದ ಕಾಂತಿ ಬಂತು. ಆ ವಾಯುದೇವರ ತಂದೆ ಪರಮಾತ್ಮ ಅವನು ಬಂದರೆ ಇನ್ನೆಂಥ ಲಕ್ಷಣ ಕಂಡಿರಬೇಕು ಅಂತ ಅನಿಸ್ತದೆ. ತಥೋ ಜಗನ್ಮಂಗಲಮಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕಮಾತ್ಮಭೂತಂ ಕಾಷ್ಠಾಂ ಯಥಾ ನಂದಕರಂ ನಭಸ್ಥಃ. ಇನ್ನು ತಾಯಿ ಆದಂತಹ ಅವಳು ಕೂಡ ಹೇಗೆ ಕಾಣಿಸ್ಲಿಕ್ಕೆ ಶುರು ಆದ್ಲು ಅಂತ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಜೂಜು ಆಡುವ ಪ್ರದೇಶದೊಳಗೆ ಸತ್ಯಕ್ಕೆ ಜಾಗ ಇಲ್ಲ, ಸತ್ಯ ಮರೆಯಾಗಿಬಿಡುತ್ತೆ. ಜೂಜುಗಟ್ಟೆ ಅಂದ್ರೆ ಸುಳ್ಳು ಹೇಳೋದು ಅಂತ, ಗ್ಯಾಂಬ್ಲಿಂಗ್ ಅಂತಾರೆ, ಅಥವಾ ಇವೆಲ್ಲ ಆಟ ಆಡ್ತಾರಲ್ಲ ಅಂಥವೆಲ್ಲ ಜೂಜು ಅಂತ ಕರೀತಾರ. ಆ ಎಲ್ಲ ಜೂಜಿನ ಕಟ್ಟೆಯೊಳಗೆ ಸತ್ಯ ಹೇಗೆ ಮರೆಯಾಗ್ತದೋ ಹಾಗೆ ಕಂಸನ ಜೂಜು ಕಟ್ಟೆಯೊಳಗೆ ಸತ್ಯ ರೂಪದಲ್ಲಿರುವಂತಹ ಆ ತಾಯಿ ದೇವಕಿ ಮರೆಯಾಗಿ ಬಿಟ್ಟಿದ್ಲು, ಅಂದ್ರೆ ಕಳೆಗುಂದಿ ಬಿಟ್ಟಿದ್ಲು. ಆವಾಗ ಭೋಜೇಂದ್ರ ಗೇಹೆ ಅಗ್ನಿಶಿಖೇ ವರುದ್ಧ ಸರಸ್ವತಿ ದ್ಯೂತ ಕಲೆ ಯಥಾ ಸತಿ. ಆವಾಗ ಈ ಜಗನ್ನಿಯಾಮಕನಾದ ಶ್ರೀಕೃಷ್ಣ ಒಂದು ರೂಪದಿಂದ ಕೃಷ್ಣ ಕೇಶ ಆವೇಶದಿಂದ ಅವನು ಪೂರ್ಣ ರೂಪ ಬಂದು ಅವಳ ಗರ್ಭಕ್ಕೆ ಯಾವಾಗ ಸೇರಿದನೋ ಆವಾಗ ಅವಳು ಅಗ್ನಿಶಿಖೆಯಂತೆ ಪ್ರಜ್ವಾಲನೆ ಮಾಡ್ಲಿಕ್ಕೆ ಶುರು ಮಾಡಿದ್ಳು. ಆಶ್ಚರ್ಯ ಆಗೋದು, ಒಮ್ಮೆ ಎಲ್ಲಾ ಕಡೆ ಬೆಳಕು ಬಿದ್ದು ಬಿಡುತ್ತೆ. ನೋಡಿದ್ರೆ ಯಾರು ಅಂದ್ರೆ ಈ ಆದಿತ್ಯ ಅಂತ ಬಂತು. ದೇವಕಿಯ ಮುಖ ಅಷ್ಟು ಜಾಜ್ವಲ್ಯಮಾನವಾಗಿ ಕಾಣಿಸ್ತಾ ಇದೆ. ಆವಾಗ ಕಂಸನಿಗೆ ಗೊತ್ತಾಯಿತು. ಆಹೈಷಮೇ ಪ್ರಾಣಹರೋ ಹರಿರ್ಗುಹಾಂ ಧ್ರುವಂ ಶ್ರಿತೋ ಎನ್ನ ಪುರೇಯ ಮೀದೃಷಿ. ಇಲ್ಲಾಂದ್ರೆ ಇಷ್ಟು ಚೆನ್ನಾಗಿ ಕಾಂತಿ ಬರ್ಲಿಕ್ಕೆ ಶಕ್ಯ ಇಲ್ಲ, ಇದು ಗ್ಯಾರಂಟಿ ಈ ವಿಷ್ಣುವೇ ಬಂದಿದ್ದಾನೆ ಅಂತ ಅನ್ನೋದು ಅವರಿಗೆ ನಿಶ್ಚಯ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಆವಾಗ ಅವನು ವಿಚಾರ ಮಾಡಿದ. ಆಸೀನ ಸಂವಿಶನ್ ಸ್ಥಿಷ್ಟನ್ ಭುಂಜಾನ ಪರ್ಯಟನ್ ಪಿಬನ್ ಚಿಂತಯಾನೋ ಋಷಿಕೇಶಂ
ಅಪಶ್ಯತ್ ತನ್ಮಯಂ ಜಗತ್. ಯಾವಾಗ ಒಂದು ವಸ್ತು ನಮಗೆ ಬೇಕೇ ಬೇಕು ಅಂತ ಶುರು ಆಗ್ತದೋ, ಕೆಟ್ಟದ್ದಕ್ಕೋ ಒಳ್ಳೇದಕ್ಕೋ ಅಂತೂ ಅದು ಬೇಕು, ಅದನ್ನು ನಾನು ಸಾಧಿಸಬೇಕು ಅಂತ ಬರ್ತದೋ, ಕೂತಲ್ಲಿ ನಿಂತಲ್ಲಿ ಮಲಗಿದಲ್ಲಿ ಉಂಡಲ್ಲಿ ತಿಂದಲ್ಲಿ ಅದೇ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನೂ ಹುಟ್ಟದ ಆ ಶ್ರೀಕೃಷ್ಣ ಇವನಿಗೆ ಈಗಾಗಲೇ ಎಲ್ಲಾ ಕಡೆ ಅವನೇ ಕಾಣಿಸ್ತಾ ಇದ್ದಾನೆ. ಅವನು ಊಟ ಮಾಡ್ಲಿಕ್ಕೆ ಹೋದ್ರು ಮೃತ್ಯುವಿನಂತೆ ಕೃಷ್ಣ ಕಾಣಿಸ್ತಾ ಇದ್ದ, ಮಲಗಲಿಕ್ಕೆ ಹೋದ್ರೆ ಅಲ್ಲಿ ಕಾಣಿಸ್ತಾ ಇದ್ದ. ಏನು ಮಾಡಿದರೂ ಕೂಡ ಅಪಶ್ಯತ್ ತನ್ಮಯಂ ಜಗತ್, ಕೃಷ್ಣಮಯವಾಗಿ ಜಗತ್ತು ಕಾಣಿಸ್ತಾ ಇದೆ. ದುರ್ದಕ್ಕೆ ಭಕ್ತಿ ಇಲ್ಲದ ಕೃಷ್ಣಮಯ. ನಮಗೂ ಅಂದ್ರೆ ಮತ್ತೆ ಹಾಗಾದ್ರೆ ಕೃಷ್ಣನನ್ನ ಸಾಕ್ಷಾತ್ ನೋಡಿದ ಶಿಶುಪಾಲ, ದಂತವಕ್ರರಾಗ್ಲಿ ಅಥವಾ ಈ ಕಂಸನೇ ಆಗಲಿ ಎಲ್ಲರೂ ಮೋಕ್ಷಕ್ಕೆ ಹೋಗಿಲ್ಲೇನು ಅಂತಂದ್ರೆ ಯಾಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಭಗವದ್ ಭಕ್ತಿಯನ್ನ ಬಿಟ್ಟು ಯಾವ ರೀತಿಯಿಂದ ನೋಡಿದ್ರು ದುರ್ಯೋಧನಾದಿಗಳಿಗೆ ಮೋಕ್ಷ ಆಗ್ಲಿಕ್ಕೆ ಶಕ್ಯನ? ನಿತ್ಯದಲ್ಲಿ ಕೃಷ್ಣನ ನೋಡ್ತಾರೆ. ಅಷ್ಟೇ ಅಲ್ಲ, ಕೃಷ್ಣ ಸಂಧಾನಕ್ಕೆ ಬಂದ್ರೆ ಅವನನ್ನ ಚೆನ್ನಾಗಿ ಕರೆಯುವ ಪ್ರಯತ್ನವನ್ನು ಅವನು ಮಾಡೋದಿಲ್ಲ. ಅಂದ್ರೆ ಇಂಥ ದುಷ್ಟರು ಅವರಿದ್ದಾರೆ ಅಂತ ಆದ್ಮೇಲೆ ಭಕ್ತಿ ಇಲ್ಲದ ಯಾರನ್ನೂ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಆದರೂ ಅವನಿಗೆ ಎಲ್ಲಾ ಕಡೆ ತನ್ನ ಮೃತ್ಯುವಾದ ಕೃಷ್ಣ ಕಾಣಿಸ್ತಾ ಇರೋದ್ರಿಂದ ಸಂಕಟ ಆಗ್ತಾ ಇದೆ. ಈ ಕಡೆ ಅವನು ಸಂಕಟ ಪಡ್ತಾ ಇದ್ದಾನೆ, ಸಂತೋಷ ಪಟ್ಟ ಜನ ಬರ್ತಾ ಇದ್ದಾರೆ. ಯಾರು? ಬ್ರಹ್ಮಾದಿ ದೇವತೆಗಳು ಬಂದು ಗರ್ಭಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಇದು ಪ್ರಧಾನ ಘಟ್ಟ. ಈ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಬ್ರಹ್ಮ ಭವಶ್ಚ ತತ್ರೇತ್ಯ ಮುನಿಭಿರ್ನಾರದಾದಿಭಿ ದೇವೈ ಸಾನುಚರೈ ಸಾರ್ಧಂ ಗೀರ್ಭಿರ್ ವಿಷ್ಣು ಮಥಾಸ್ತುವತ್. ಬ್ರಹ್ಮದೇವರು, ರುದ್ರದೇವರು, ನಾರದಾದಿ ಋಷಿಗಳು, ಮುನಿಗಳು ಎಲ್ಲರೂ ಬಂದು, ದೇವತೆಗಳು ಬಂದು ದೇವಕಿಯ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವಕಿಗೆ ಆಶ್ಚರ್ಯ, ಎಲ್ಲರೂ ಬಂದಿದ್ದಾರೆ ಬ್ರಹ್ಮದೇವರ ಸಮೇತವಾಗಿ. ಯಾಕೆ ಅಂದ್ರೆ ಗರ್ಭಸ್ತೋತ್ರವನ್ನು ಮಾಡ್ತಾರೆ. ದೇವಕಿಯ ಗರ್ಭದ ಮುಂದೆ ನಿಂತು ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಬ್ರಹ್ಮ ಭವಾವೂಚತುಹು, ಬ್ರಹ್ಮದೇವರೆಲ್ಲ ಹೇಳ್ತಾ ಇದ್ದಾರೆ, ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಇದು ಒಂದು ಶ್ಲೋಕವಾದರೂ ಗರ್ಭಸ್ತುತಿಯದು ಎಲ್ಲರಿಗೂ ಬರಬೇಕು. ಅದು ಹೇಳ್ತಾರೆ, ಸತ್ಯವ್ರತಂ ಪರಮಾತ್ಮ ಸತ್ಯವ್ರತನಾಗಿದ್ದಾನೆ. ಸತ್ಯವ್ರತ ಅಂತಂದ್ರೆ ಪೂರ್ಣಾನಂದದಿಂದ ಕೂಡಿದವನು. ಸತ ತಿ ಯ ಅಂತ 3 ಶಬ್ದ, 3 ಸೇರಿ ಸತ್ಯ ಅಂತ. ಅದರೊಳಗೆ ಯಕಾರಕ್ಕೆ ಆ ಜ್ಞಾನ ಅಂತ ಅರ್ಥ. ಪೂರ್ಣ ಜ್ಞಾನ, ಪೂರ್ಣ ಸೌಖ್ಯ, ಪೂರ್ಣ ಸುಖ, ಸತ್ಯವಾದ ನಿರತಿಶಯವಾದ ಸುಖ ಆನಂದ ಸ್ವರೂಪನಾದವನು ಸತ್ಯ ಅಂತ. ಆಮೇಲೆ ಸತ್ಯ ಪರಂ ಅಂತ. ಸತ್ಯ ಪರಂ ಅಂತಂದ್ರೆ ಇವತ್ತು ಸ್ವಲ್ಪ ಕಥೆ ಕಡಿಮೆ, ವಿಷಯ ಜಾಸ್ತಿ. ಸತ್ಯ ಪರಂ ಅಂತಂದ್ರೆ ಸತ್ಯವಾದ ಈ ಪ್ರಪಂಚದಿಂದ ಭಿನ್ನನಾಗಿದ್ದಾನೆ. ಈ ಜಗತ್ತೆಲ್ಲ ಎದರಿಂದ ನಿರ್ಮಾಣವಾದದ್ದು? ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಮೂಲದಲ್ಲಿ ಪ್ರಕೃತಿಯಿಂದ ನಿರ್ಮಾಣವಾದದ್ದು ಪಂಚಭೂತಗಳು. ಆ ಪಂಚಭೂತಗಳ ಕಾಂಬಿನೇಷನ್ ಅಂತಾರಲ್ಲ, ಅದರಿಂದ ಸೃಷ್ಟಿಯಾದದ್ದು ಈ ಜಗತ್ತು. ಜಗತ್ತಿನ ಯಾವುದೇ ವಸ್ತು ತಗೊಳ್ರಿ ನೀವು, ಈ ಒಂದು ಪುಸ್ತಕ ತಗೊಳ್ರಿ, ಈ ಒಂದು ಪೆನ್ ತಗೊಳ್ರಿ, ಇದೊಂದು ಎಲ್ಲವನ್ನೂ ಕೂಡ ಮಣ್ಣು, ನೀರು, ಬೆಂಕಿ, ಈ 3 ತ್ರಿವೃತ್ಕರಣ ಅಂತ ಅದನ್ನು ಕರೀತಾರೆ, ತ್ರಿಪುಟೀಕರಣ ಅಂತ. ಆ 3 ಸಮ್ ಕಾಂಬಿನೇಷನ್ ಆಫ್ ದೀಸ್ ಅದಾಗ್ಲಿಕ್ಕೆ ಶಕ್ಯ. ಅದರಿಂದ ಈ ಜಗತ್ತೆಲ್ಲ ಹುಟ್ಟಿದೆ. ಆದರೆ ಆ ಜಗತ್ತಿಗೂ ಪರಮಾತ್ಮನಿಗೂ ಎಲ್ಲಾ ರೀತಿಯ ಭೇದ ಇದೆ. ಯಾವ ರೀತಿಯಿಂದಲೂ ಅದು ಒಂದಲ್ಲ ಅಂತ. ಜಗತ್ತೇ ಹಾಲೇ ಮೊಸರಾದಂತೆ ಪರಮಾತ್ಮನೇ ಈ ಜಗತ್ತಾಗಿದ್ದಾನೆ ಅಂತ ಹೇಳೋರಿದ್ದಾರೆ. ಅದಲ್ಲ ಅಂತ. ಹಾಲು ಮೊಸರಾಗಿದ್ದು ಹಾಲು ಹೆಪ್ಪ ಹಾಕುವ ವ್ಯಕ್ತಿಯಿಂದ. ಹಾಗೆ ಜಗತ್ತು ಈ ರೀತಿ ನಿರ್ಮಾಣವಾದದ್ದು ಜಗತ್ತನ್ನು ನಿರ್ಮಾಣ ಮಾಡಿದ ಒಬ್ಬ ವ್ಯಕ್ತಿಯಿಂದ. ಅವನೇ ಈ ಸತ್ಯವ್ರತ ಸತ್ಯಪರ ಅಂತ ಕರೆಸಿಕೊಳ್ತಾನೆ ಅಂತ ಹೇಳ್ತಾರೆ. ಇನ್ನೂ ಇದನ್ನು ಬಹಳ ವಿಸ್ತಾರ ಮಾಡಬಹುದು, ಇಷ್ಟನ್ನ ಹೇಳ್ತಾ ಇದ್ದೇನೆ. ಅಂದ್ರೆ ಪರಮಾತ್ಮ ಪಂಚಭೂತಗಳಿಂದ ಭಿನ್ನನಾದವನು ಅಂತ ಅರ್ಥ. ಪಂಚಭೇದಾತ್ಮಕವಾದ ಈ ಪ್ರಪಂಚದೊಳಗೆ ಅವನು ಭಿನ್ನನಾಗಿದ್ದಾನೆ. ಜೀವೇಶಯೋರ್ ವಿಧಾಚೈವ ಜೀವ ಭೇದ ಪರಸ್ಪರಂ ಜಡೇಶಯೋರ್ ಜಡಾನಾಂಚ ಜಡಜೀವ ವಿಧಾ ತಥಾ ಪಂಚಭೇದ ಇಮೇ ನಿತ್ಯ ಸರ್ವಾವಸ್ಥಾಸು ಸರ್ವಶಃ ಅಂತ ಹೇಳಿ ಆಚಾರ್ಯ ಹೇಳಿದ್ದಾರೆ. ಈ ಪಂಚಭೇದಾತ್ಮಕವಾದ ಪ್ರಪಂಚದೊಳಗೆ ಭಿನ್ನನಾಗಿದ್ದಾನೆ. ತ್ರಿಸತ್ಯಂ ಅಂದ್ರೆ 3 ಕಾಲಗಳಲ್ಲಿ ಸತ್ಯನಾದವನು. ಮತ್ತು 3 ಅಂದ್ರೆ ವೇದಗಳು, ತ್ರಯಿ ಅಂತ ಕರೀತಾರೆ 3 ವೇದಕ್ಕೆ. ಆ ತ್ರಯಿ ಎಂಬ ಹೆಸರಿನ ವೇದದಿಂದ ಪ್ರತಿಪಾದ್ಯನು ಅಂತ ಅರ್ಥ. ಋಗ್ವೇದದಿಂದ ಪ್ರತಿಪಾದ್ಯ, ಯಜುರ್ವೇದದಿಂದ ಪ್ರತಿಪಾದ್ಯ, ಸಾಮವೇದದಿಂದ ಪ್ರತಿಪಾದ್ಯ. ಯಾಕೆಂದ್ರೆ 3 ರೀತಿಯಲ್ಲಿ ಹಾಡುವ ವೇದಗಳು. ಇನ್ನು 4ನೇ ವೇದದಲ್ಲ ಅಂದ್ರೆ ಅದು ಒಂದು ರೀತಿಯ ವಿಭಾಗದಲ್ಲೇ ಬರ್ತದೆ. ಗದ್ಯ, ಪದ್ಯ ಮತ್ತು ಸಂಗೀತ 3ರಲ್ಲಿ ಎಲ್ಲ ಇರ್ತದೆ. ಆದ್ದರಿಂದ ಆ 3ರಿಂದ ಹೇಳಿಸಿಕೊಳ್ಳುವವನು. ಸತ್ಯಸ್ಯ ಯೋನಿಂ ಅಂತ. ಸತ್ಯಸ್ಯ ಯೋನಿಂ ಅಂದ್ರೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ ಕಾರಣ. ಯೋನಿ ಅಂದ್ರೆ ಕಾರಣ, ಸತ್ಯವಾದ ಜಗತ್ತಿಗೆ ಕಾರಣನಾದವನು ಅಂತ ಅರ್ಥ.
ನಿಹಿತಂಚ ಸತ್ಯ. ಇಷ್ಟೆಲ್ಲ ಮಾಡಿದವನು ಅದ್ರ ಒಳಗೇನಾದ್ರೂ ಇದ್ದಾನ ಅಂದ್ರೆ ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅದು ಹೇಳ್ತಾರೆ, ತತ್ ಸೃಷ್ಟ್ವಾ ತದನುಪ್ರಾವಿಶತ್. ಸೃಷ್ಟಿ ಮಾಡಿದ ಒಳಗೂ ಅದ್ರ ಸೇರ್ಕೊಂಡ. ದೇವರು ಒಳಗೆ ಸೇರ್ಕೊಂಡಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಹಣ್ಣು ಕಾಯಿ ಇದ್ದದ್ದು ಹಣ್ಣಾಗಬೇಕು, ಹೂ ಇದ್ದದ್ದು ಕಾಯಿ ಆಗಬೇಕು ಅಂತಂದ್ರೆ ಎಲ್ಲದಕ್ಕೂ ಪರಮಾತ್ಮನ ಅನುಗ್ರಹ ಬೇಕು. ಯದನುಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷೆಯ. ಆದ್ದರಿಂದ ಒಳಗೂ ಅವನು ಪ್ರವೇಶ ಮಾಡಿದ್ದಾನೆ. ಅವನಿಗೆ ನಿಹಿತಂಚ ಸತ್ಯ. ಆಮೇಲೆ ಸತ್ಯಸ್ಯ ಸತ್ಯಂ. ಸತ್ಯಸ್ಯ ಸತ್ಯಂ ಅಂದ್ರೆ ಯಾರು ಮೋಕ್ಷವನ್ನು ಪಡಿತಾರಲ್ಲ ಅವರಿಗೂ ಸತ್ಯ ಅಂತ ಕರೀತಾರಲ್ಲ, ಅವ್ರ ಹೆಸರು ಸತ್ಯ ಅಂತ. ಅವರಿಗೆ ಮೋಕ್ಷಪ್ರದನಾದ ವಾಸುದೇವ ರೂಪಿಯಾಗಿ ಅವನಿದ್ದಾನೆ, ಆನಂದವನ್ನು ಕೊಡ್ತಾನೆ. ಆದ್ದರಿಂದ ಸತ್ಯಸ್ಯ ಸತ್ಯಂ. ಇದಕ್ಕೆ ಬಹಳ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸ್ವಲ್ಪ ವಿಷಯವನ್ನು ತಿಳ್ಕೊಂಡಿವಿ. ಸತ್ಯ ನೇತ್ರಂ, ಸತ್ಯ ನೇತ್ರ ಅಂತ ಅವ್ರನ್ನ ಕರೀತಾರೆ. ನೇತ್ರ ಅಂದ್ರೆ ಏನ್ರಿ? ಕರ್ಕೊಂಡು ಹೋಗುವವನು ಅಂತ ಅರ್ಥ. ನಮ್ಮ ಕಣ್ಣು ನಮ್ಮನ್ನು ಕರ್ಕೊಂಡು ಹೋಗ್ತದೋ ಇಲ್ಲ ಹೇಳಿ? ಕಾಲೇ ಕರ್ಕೊಂಡು ಹೋದ್ರೂ ಕೂಡ ಕಾಲಿಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ಕಣ್ಣು ಬೇಕು. ಆದ್ದರಿಂದ ನೇತ್ರ ಶಬ್ದಕ್ಕೆ ಅರ್ಥ ಕರೆದೊಯ್ಯುವವನು ಅಂತ ಅರ್ಥ. ಹೀಗಾಗಿ ಸತ್ಯವಾದ ಈ ಪ್ರಪಂಚವನ್ನ ಕರೆದುಕೊಂಡು ಹೋಗುವವನು. ಯಾವ ಕಡೆ? ಅದರ ಗತಿ, ಪರಮ ಗತಿ ಯಾವುದೋ ಅದರ ಕಡೆ ಕರ್ಕೊಂಡು ಹೋಗುವನು. ಆದ್ದರಿಂದ ನೇತಾ ಆದವನು ನೇತ್ರ ಅಂತ ಕರೆಸಿಕೊಳ್ತಾನೆ. ಸತ್ಯ ನೇತ್ರಂ. ಮತ್ತು ಸತ್ಯಾತ್ಮಕ. ಸತ್ಯಾತ್ಮಕ ಅಂತಂದ್ರೆ ಈ ಜಗತ್ತನ್ನ ಅತ್ತ ತಿನ್ನುವವನು ಅಂತ ಅರ್ಥ, ನುಂಗುವವನು. ಈ ಜಗತ್ತನ್ನೆಲ್ಲ ಹೆಂಗಂತಂದ್ರೆ ಈ ಜೇಡರ ಹುಳು ಜೇಡರ ಬಲೆಯನ್ನ ನಿರ್ಮಾಣ ಮಾಡ್ತದೆ, ಮತ್ತೆ ಅದೇ ನುಂಗಿ ಬಿಡುತ್ತೆ. ಹಾಗೆ ಪರಮಾತ್ಮ ಇದನ್ನ ನಿರ್ಮಾಣ ಮಾಡಿದ. ಸಮಯ ಬಂದಾಗ ಬ್ರಹ್ಮದೇವರನ್ನೂ ಬಿಡದೆ ನುಂಗಿ ಬಿಡ್ತಾನೆ ಎಲ್ಲಾನು. ಆದ್ದರಿಂದ ಅವನು ಸತ್ಯಾತ್ಮಕ ಅಂತ ಕರೆಸಿಕೊಳ್ತಾನೆ. ಅಂತಹ ನಿನಗೆ ಶರಣಂ ಪ್ರಪನ್ನ, ನಮಸ್ಕಾರ ಮಾಡ್ತೀವಿ ಸ್ವಾಮಿ ಅಂತ ಹೇಳ್ತಾರೆ. ಇನ್ನೊಂದು ಶ್ಲೋಕ ಪ್ರಧಾನವಾದದ್ದು ಇದ್ರೊಳಗೆ. ಏಕಾಯನೋಸೌ ದ್ವಿಫಲಸ್ತ್ರಿ ಮೂಲ ಚತುರಸ ಪಂಚ ಶಿಪಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿವೃಕ್ಷ. ಈ ಜಗತ್ತು ಆದಿವೃಕ್ಷ. ಆದಿವೃಕ್ಷ ಅಂತ ಒಂದು ಆಲದ ಮರ ಅಂತ ಇಟ್ಕೊಳ್ರಿ. ಆಲದ ಮರ ಆದಿವೃಕ್ಷ ಅನ್ನೋದಕ್ಕೆ ಮುಂದೆ ಅರ್ಥ ಹೇಳ್ತೀನಿ. ಆಲದ ಮರದಂತೆ ಇರುವ ಈ ಜಗದ್ವೃಕ್ಷಕ್ಕೆ ಏಕಾಯನ ಪರಮಾತ್ಮ. ಏಕಾಯನ ಅಂತಂದ್ರೆ ಒಂದು 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 ಗಿಡ ಹುಟ್ಲಿಕ್ಕೆ ಮೊದಲನೇ ಬೇರು ಒಂದಿರುತ್ತೆ. ಮೊದಲಿಗೆ 10 ಬೇರು ಇರುವುದಿಲ್ಲ, ಒಂದು ತಾಯಿ ಬೇರು ಅಂತ ಕರೀತಾರೆ. ಮೂಲ ಏಕಾಯನನಾದವನು ಪರಮಾತ್ಮ, ತಾಯಿ ಬೇರಿನಂತೆ ಇದ್ದವನು. ಆಮೇಲೆ ದ್ವಿಫಲ, 2 ಫಲಗಳಿವೆ ಅಂತ ಕರೀತಾರೆ. ಯಾವುದು ಅಂತಂದ್ರೆ 2 ಹಣ್ಣುಗಳು. ಒಂದು ಪ್ರವೃತ್ತಿ ಮಾಡುವ ಕರ್ಮಗಳು, ನಿವೃತ್ತಿ ಮಾಡುವ ಕರ್ಮಗಳು. ಪ್ರವೃತ್ತಿ ಕರ್ಮ, ನಿವೃತ್ತಿ ಕರ್ಮ ಅನ್ನುವ ಹಣ್ಣುಗಳು. ಆಮೇಲೆ ತ್ರಿಮೂಲ. ತ್ರಿಮೂಲ ಅಂತಂದ್ರೆ 3 ಬೇರುಗಳು, ಸಬ್ಸಿಡಿಯರಿ. ಅವು 3 ಯಾವುದು ಅಂದ್ರೆ ಸತ್ವ, ರಜಸ್ಸು, ತಮಸ್ಸು. ಆಮೇಲೆ ಚತುರಸಃ, 4 ಹಣ್ಣಿನ ರಸಗಳು. ಯಾವುದು ಅಂತಂದ್ರೆ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷಗಳೇ ಚತುರಸಃ. ಪಂಚ ಶಿಪ. ಶಿಪ ಅಂದ್ರೆ ಶಿಖ ಅಂತ ಒಂದು ಅರ್ಥ, ಅಥವಾ ಬಿಳಲುಗಳು ಅಂತ. ಆಲದ ಮರಕ್ಕೆ ಬೇರು ಮೇಲಿಂದ ಮತ್ತೆ ಕೆಳಗೆ ಬರ್ತಾವ, ಅವು 5 ಅಂತ ಕರೀತಾರೆ. ಯಾವ ಹೇಳ್ರಿ? ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ. ಈ ವಿಷಯ ಪದಾರ್ಥಗಳೇ ಆ ವೃಕ್ಷದ ಬಿಳಲುಗಳು. ಆಮೇಲೆ ಷಡಾತ್ಮ, 6 ಸ್ವಭಾವಗಳು. ಯಾವುದು ಅಂದ್ರೆ ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಈ ರೀತಿಯಾದ 6. ಯಾವುದೇ ಒಂದು ವಸ್ತು ಈ 6 ಸ್ಟೇಜ್ನೊಳಗೆ ಇರ್ತದೆ. ಯಾವ್ದು ಬೇಕಾದ್ ತಗೊಂಡ್ವಿ. ಅಸ್ಥಿ ಅಂತಂದ್ರೆ ಮೊದಲಿಗೆ ಹುಟ್ಟೋಕ್ಕಿಂತ ಮೊದಲು ಇರುವ ಒಂದು ಎಕ್ಸಿಸ್ಟೆನ್ಷಿಯಲ್ ಟ್ರೂತ್. ನಮ್ಮ ಹೊಟ್ಟೆ ಒಳಗೆ ಒಂದು ಮಗು ಇದೆ, ಇದು ಅಸ್ಥಿ ಇದೆ ಅನ್ನೋದು. ಅದು ಭಾವರೂಪದಲ್ಲಿ ಇರ್ತದೆ, ಯಾಕೆ ನಮ್ಮ ಕೈ ಒಳಗಿರುವುದಿಲ್ಲ ಕೂಸು. ಅದಕ್ಕೆ ಭಾವನಾ ಅಂತ ಕರೀತಾರೆ, ಅಸ್ಥಿ ಅನ್ನೋ ಭಾವನಾ. ಇದು ಒಂದು. 2ನೇದ್ದು ಜಾಯತೆ, ಹುಟ್ಟುತ್ತದೆ, ಅದು 2. 3ನೇದ್ದು ವರ್ಧತೆ, ದೊಡ್ಡದಾಗ್ತದೆ. ಆಮೇಲೆ ವಿಪರಿಣಮತೆ, ಶರೀರ ಕ್ರಮದಿಂದ ಬದಲಾಗ್ತಾ ಹೋಗುತ್ತೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಹೀಗೆ ಒಂದೊಂದೇ ಸ್ಟೇಜ್ ಬದಲಾಗ್ತಾ ಹೋಗುತ್ತೆ. ಅದು ವಿಪರಿಣಾಮ ಆಗೋದು ಅಂತ ಕರೀತಾರೆ, ವಿಪರಿಣಮತೆ. ಅಪಕ್ಷೀಯತೆ. ಅಪಕ್ಷೀಯತೆ ಅಂದ್ರೆ ಪಾಪ ಸಣ್ಣವನಿದ್ದಾಗ ಚೆನ್ನಾಗಿ ಇದ್ದವನು ದೊಡ್ಡವನಾದಾಗ ಮೈ ಒಳ್ಳೆ ಹಿಗ್ಗಿ ಅದು ಇದಾಗಿರ್ತದೆ, ಸಣ್ಣಾಗಿ ಮತ್ತೆ ಅದೇ ಸ್ಟೇಜಿಗೆ ಬಂದ್ಬಿಡುತ್ತೆ. ಕೊನೆಗೆ ಮೈಯೆಲ್ಲ ಒಂದು ಜರ್ಜರಿತವಾಗಿ ಕ್ಷಯ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು 2ನೇ ಭಾಗ, ಜೀವನದ 2ನೇ ಭಾಗ. ಆಮೇಲೆ ನಶ್ಯತಿ, ಸತ್ತು ಹೋಗ್ತದ ಜೀವ. ಹೀಗೆ ದೇಹ ಈ 6ರಲ್ಲಿ ಕೂಡಿರೋದ್ರಿಂದ ಷಡಾತ್ಮ ಅಂತ ಅದನ್ನು ಕರೀತಾರೆ. ಆಮೇಲೆ ಸಪ್ತತ್ವ ಗಷ್ಟ ವಿಟಪೋ. ಸಪ್ತತ್ವಕ್, 7 ತೊಗಟೆಗಳು ಅಂತ. ತ್ವಕ್ ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧ, ಅಸ್ಥಿ. ಎಲ್ಲ ನೀವೆಲ್ಲ ಅಭ್ಯಾಸ ಮಾಡಿದ್ದೀವಿ. ಅದ್ರೊಳಗೆ ಇದು ಅಷ್ಟ ವಿಟಪ. ವಿಟಪ ಅಂದ್ರೆ ರೆಂಬೆಗಳು, ಕೊಂಬೆಗಳು ಅಂತ ಅರ್ಥ. ದೇವ, ಗಂಧರ್ವ, ದಾನವ, ರಾಕ್ಷಸ, ಪಿಶಾಚ, ತಿರ್ಯಕ್, ಮನುಷ್ಯ ಮತ್ತು ಸ್ಥಾವರಾತ್ಮಕವಾದ ಎಲ್ಲ ಜೀವರು. ಒಟ್ಟಾರೆ 8 ಅಂತ ಹೇಳಿದ್ರು. ಆಮೇಲೆ
ನವಾಕ್ಷ 9 ಆ ರಂಧ್ರಗಳು, ಆಮೇಲೆ ದಶಚ್ಛದಿ ಅಂದ್ರೆ 10 ರೀತಿಯ ಎಲೆಗಳು, ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು. ಆಮೇಲೆ ಹ್ಯಾದಿ ವೃಕ್ಷ ದ್ವಿಖಗ. ದ್ವಿಖಗ ಅಂದ್ರೆ ಆ ಪ್ರಪಂಚವೆಂಬ ಆ ದೊಡ್ಡದಾದ ಆ ವೃಕ್ಷದ ಮೇಲೆ 2 ಪಕ್ಷಿಗಳು, ಒಬ್ಬನು ಪ್ರವೃತ್ತ ಕರ್ಮವನ್ನು ಮಾಡುವವನು, ಇನ್ನೊಬ್ಬನು ನಿವೃತ್ತಿ ಕರ್ಮವನ್ನು ಮಾಡುವವನು, ಇವರೇ ಇಬ್ರು ಅಂತ ಕರೀತಾರೆ. ದ್ವಾಸುಪರ್ಣ ಶ್ರುತಿಗಳನ್ನು ಹಿಡ್ಕೊಂಡ್ರೆ ಒಂದು ಪರಮಾತ್ಮ, ಇನ್ನೊಂದು ಜೀವಾತ್ಮ, ಹೀಗೂ ಅರ್ಥವನ್ನು ಹೇಳಬಹುದು. ಅಂತೂ 2 ಪಕ್ಷಿಗಳು ಜಯವದೆ ಅಂತ ಹೇಳಿ ಈ ಮನೆತನಕ್ಕೆ ಅಂತ ಒಂದು ಹಾಡು ಬರೆದಾರಲ್ಲ ಪುರಂದರದಾಸರು, ಇದೇ ಕಥೆಯನ್ನು ಹೇಳುವಾಗ ಇದೇ ವೃಕ್ಷದ ಸುಂದರವಾದ ವಿಷಯವನ್ನು ಹೇಳ್ತಾರೆ. ಹೀಗಿರುವಂತಹದ್ದಕ್ಕೆ ಆದಿವೃಕ್ಷ ಅಂತ ಕರೀತಾರೆ. ಆದಿವೃಕ್ಷ ಅಂದ್ರೆ ಏನು ಅಂದ್ರೆ ಇದು ನೆವರ್ ಎಂಡಿಂಗ್ ಪ್ರೊಸೆಸ್ ಅಂತ ಕರೀತಾರೆ. ಇವತ್ತಿನ ವೃಕ್ಷ ಹೋಯ್ತು ಅಂತಂದ್ರೆ ಮತ್ತೊಂದು ವೃಕ್ಷ ಬಂದ್ಬಿಡುತ್ತೆ. ನದಿ ಒಳಗೆ ನೀರು ಹರಿತಾ ಇರ್ತದೆ ಯಾವಾಗ ಹೋದಾಗ. ಆವಾಗ ನಿನ್ನೆ ಇದ್ದ ನೀರೇ ಈ ನೀರೇನು, ಈ ಕಲ್ಲಿನ ಮೇಲೆ ಹರಿಯೋ ನೀರು ಅಲ್ಲ. ಆದ್ರೆ ನೀರು ಇಲ್ಲದೆ ಯಾವ್ದಾದ್ರು ಒಂದು ಸ್ಥಿತಿ ಅದನ್ನ ಇಲ್ಲ. ಅಂದ್ರೆ ನೀರೂ ಅದ, ಆದ್ರೆ ಅದು ಹಳೆಯದು ಅಲ್ಲ. ಇದಕ್ಕೆ ಏನಂತ ಕರೀತಾರೆ? ಪ್ರವಾಹತಃ ಅನಾದಿ ಅಂತ ಕರೀತಾರೆ. ಅನಾದಿಯೊಳಗೆ ಸ್ವರೂಪತಃ ಅನಾದಿ, ಪ್ರವಾಹತಃ ಅನಾದಿ. ನೀವೆಲ್ಲ ಅಭ್ಯಾಸ ಮಾಡಿರ್ತೀರಿ, ಗೊತ್ತಿಲ್ಲ. ಪ್ರವಾಹತಃ ಅನಾದಿಯಾದ ವೃಕ್ಷಕ್ಕೆ ಆದಿವೃಕ್ಷ ಅಂತ ಕರೆದಿದ್ದಾರೆ. ಹೀಗೆ ಇಂತಹ ಆದಿವೃಕ್ಷಕ್ಕೆ ಮೂಲನಾದ ಆದಿಮೂಲ ನೀನು ಅಂತ ಕರೆಸಿಕೊಳ್ಳುತ್ತಿ ಅಂತ ಆ ಬ್ರಹ್ಮದೇವರು ಗರ್ಭಸ್ತುತಿಯಲ್ಲಿ ಅವನನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮಭದ್ರಾಣಿ ಮುಹುಃಖಲಾನಾಂ. ನೀನು 1-2 ರೂಪ ತೆಗೆದುಕೊಳ್ಳುವುದು, ಅನೇಕ ಅನಂತ ರೂಪಗಳನ್ನು ತೆಗೆದುಕೊಂಡು ನಮಗೆಲ್ಲ ಅನುಗ್ರಹ ಮಾಡ್ತಿ, ದುಷ್ಟರಿಗೆ ದುಃಖವನ್ನು ಕೊಡ್ತಿ. ಒಳ್ಳೆಯದು ಬಹಳ ಆಗ್ತಾ ಇದ್ರೆ ದುಷ್ಟರಿಗೆ ದುಃಖ ಆಗ್ತದೆ. ಅದೇ ಅವರ ಸ್ವಭಾವ. ಒಳ್ಳೆಯದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋದೇ ದುಷ್ಟರ ಸ್ವಭಾವ. ಹಾಗೆ ದುರಾತ್ಮರು ಯಾರಿದ್ದಾರೆ ಅವರಿಗೆ ದುಃಖವನ್ನ ಕೊಡ್ತಾ, ಸದಾತ್ಮರು ಯಾರಿದ್ದಾರೆ ಅವರಿಗೆ ಸುಖವನ್ನು ಕೊಡ್ತಾ, ಸ್ಮೃತಿ ಕೀರ್ತನ ಪ್ರಣತಿ ಬಿರ್ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯ ಅನೇಕ ರೂಪತಾಂ. ನೀವು ಹೋದಲ್ಲೆಲ್ಲ ದೇವರು ಕಾಣಿಸ್ತಾನೆ ಒಂದು ರೂಪದಲ್ಲಿ. ಒಂದು ಕಡೆ ವರಾಹ ಅಂತಾರೆ, ಒಂದು ಕಡೆ ನರಸಿಂಹ ಅಂತಾರೆ, ಒಂದು ಕಡೆ ಮತ್ಸ್ಯ ಕೂರ್ಮ ಮೀನ, ಎಲ್ಲ ರೂಪಗಳನ್ನು ಯಾಕೆ ತೆಗೆದುಕೊಂಡ ದೇವರು? ಇಡಬೇಕಪ್ಪ, ಒಂದು ಪುಸ್ತಕ, ಒಂದು ದೇವರು ಅಂತ ಇಷ್ಟಿದ್ರೆ ಸುಖವಾಗಿರ್ತಿತ್ತಲ್ಲ ಅಂತ ನೀವು ಅನ್ಕೊಂಡ್ರೆ ಅದು ಇರೋದಿಲ್ಲ. ಆವಾಗ ನಿಮಗೆ ಅದ್ರ ಬಗ್ಗೆ ನೈರ್ಭರ್ಯ ಬಂದ್ಬಿಡುತ್ತೆ. ಇದನ್ನೇ ಒಪ್ಪಬೇಕನ್ನೋ ದುಷ್ಟತನ ಬಂದ್ಬಿಡುತ್ತೆ. ಅದಲ್ಲ, ಅನೇಕವಾದ ಅನಂತವಾದ ರೂಪಗಳಲ್ಲಿ ಯಾವುದನ್ನಾದರೂ ಉಪಾಸನೆ ಮಾಡ್ರಿ, ಉದ್ಧಾರ. ಈ ರೀತಿಯಾಗಿ ದೇವರು ಅದನ್ನ ಮಾಡಿದ್ದಾನೆ. ನೀವು ಮಾಡ್ತೀಯಲ್ಲ ಸ್ವಾಮಿ ಅಂತ ಹೇಳ್ತಾರೆ. ನಿನ್ನ ಕಾಲನ್ನು ನಾವು ಆಶ್ರಯಿಸಿದರೆ, ನಿನ್ನ ಕಾಲು ಅಂದ್ರೆ ಒಂದು ನೌಕೆ ಇದ್ದಂತೆ. ಆ ನೌಕೆಯಿಂದ ಈ ಸಂಸಾರವೆಂಬ ಸಾಗರವನ್ನ ಗೋಷ್ಪದದಂತೆ ನಾವು ದಾಟಿ ಬಿಡುತ್ತೆ. ಆ ಕಡೆಯಿಂದ ಕಾಲಿನಷ್ಟು ಪ್ರಮಾಣ ಕಾಣಿಸಿಬಿಡುತ್ತದೆ ಆ ದೊಡ್ಡ ಸಾಗರ. ಭವಸಾಗರ ಚಿಕ್ಕದಾಗಿ ಕಾಣಿಸ್ತದೆ. ಅಂತಹವನು ನೀನು ಅನುಗ್ರಹ ಮಾಡು ಸ್ವಾಮಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಅದಾದ್ಮೇಲೆ ಮುಂದೆ ಹೇಳ್ತಾರೆ, ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಯಾರಿಗೆ ಮೋಕ್ಷ ಆಗ್ತದೆ ಅಂತಂದ್ರೆ, ಮೋಕ್ಷ ಅನ್ನೋದು 2 ರೀತಿ. ಇದು ಬಹಳ ಮಹತ್ವದ, ಎಲ್ಲರೂ ತಿಳ್ಕೊಳ್ಬೇಕು. ಸ್ವಲ್ಪ ನೀತಿ ಬರುವಂಗದ ಇದು ವಿಷಯ, ಆದರೂ ಕೂಡ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಮೋಕ್ಷ ಅನ್ನೋದು 2. ಒಂದು ಮುಕ್ತ ಅವಸ್ಥಾ ಬಂದಾಗ ಆಗುವ ಮೋಕ್ಷ ಒಂದು, ಇಲ್ಲಿದ್ದಲ್ಲೇ ಮೋಕ್ಷ ಆಗೋದು ಇನ್ನೊಂದು. ಇಲ್ಲಿದ್ದಲ್ಲೇ ಮೋಕ್ಷ ಆಗೋದು ಅಂದ್ರೆ ನಮ್ಮ ಮನಸ್ಸು ಆವಿಷ್ಟವಾಗಿತ್ತು, ಆವಿಷ್ಟ ಚಿತ್ತ ಅಂದ್ರೆ ಭಗವಂತನೊಳಗೆ ಯಾವಾಗಲೂ ಇತ್ತು ಅಂತಂದ್ರೆ ಯಾವ ದುಃಖನೂ ಆಗೋದು. ನಾವು ಹಿಂದೆ ಹೇಳ್ತೀವ, ನಮ್ಮ ದೊಡ್ಡ ಗುರುಗಳು ಇದ್ದಾಗ ಅವರು ಪೂರ್ವಾಶ್ರಮದವ್ರು ಯಾರೋ ತೀರ್ಕೊಂಡ್ರು ಅಂತ ಪುಸ್ತಕ ಮುಚ್ಚಿಟ್ಬಿಟ್ಟು ಪಾಠ ನಡೆದಾಗ ಅವ್ರು ಹೇಳಿದ್ರು, ನನ್ನದೇ ಶ್ರಾದ್ದ ಮಾಡ್ಕೊಂಡು ಬಂದವನ್ನ. ಯಾವ ಪೂರ್ವಾಶ್ರಮ ತೆಗೀರಿ ಪುಸ್ತಕ ಅಂದ್ರು. ಅವತ್ತಿನ ದಿನಕ್ಕಿಂತ ಹೆಚ್ಚು ಪಾಠ ಹೇಳಿದ್ರು. ಯಾಕೆ ಅಂದ್ರೆ ಅವರು ಆವಿಷ್ಟ ಚಿತ್ತರು, ಭಗವಂತನಲ್ಲೇ ಮನಸ್ಸಿಟ್ಟವರು. ಆದ್ದರಿಂದ ಅವರಿಗೆ ಇದು ಯಾವುದೂ ಬಾಧಿಸೋದಿಲ್ಲ. ಆ ರೀತಿ ಆಗಿರುವವರಿಗೆ ನೀವು ಹೇಳಬಹುದು ಇವರು ಮುಕ್ತರೇ ಆಗಿದ್ದಾರೆ. ಅದಕ್ಕೆ ಒಂದು ಶಾಸ್ತ್ರಗಳು ಹೊಸ ಟರ್ಮ್ ಕಾಯಿನ್ ಮಾಡ್ಯಾರ, ಜೀವನ್ ಮುಕ್ತ ಅಂತ ಕರೀತಾರೆ. ಜೀವನ್ ಮುಕ್ತ ಅಂದ್ರೆ ಇದ್ದಾರೆ ಆದರೂ ಮುಕ್ತರಾಗಿದ್ದಾರೆ, ಅಂದ್ರೆ ಯಾವುದು ಬಾಧಿಸೋದಿಲ್ಲ ಅನ್ನೋ ಅಭಿಪ್ರಾಯ. ಅದಕ್ಕೆ ಜೀವನ್ ಮುಕ್ತ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ, ನಿನ್ನಲ್ಲಿ ಯಾರು ನಿನ್ನ ಚರಣಾರವಿಂದದಲ್ಲಿ ಮನಸ್ಸಿಟ್ಟಿದ್ದಾರೋ ಅವರಿಗೆ ಈ ಭವ ಅನ್ನೋದು ಕಾಡೋದಿಲ್ಲ ಸ್ವಾಮಿ ಅಂತ ಹೇಳಿ ಆ ಗರ್ಭಸ್ತುತಿಯನ್ನ ಮುಗಿಸ್ತಾರೆ. ಕೊನೆ ಶ್ಲೋಕದಿಂದ, ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ ತ್ವಂ ಪಾಸಿ ನಸ್ತ್ರಿಭುವನಂ ಚ ತಥಾಧುನೇಶ ಭಾರಂಭುವೋ ಹರ ಯದುತ್ತಮ ವಂದನಂತೆ. ಸ್ವಾಮಿ, ನಿನಗ ಎಲ್ಲಾ ರೂಪಗಳಿಂದ ನೀನು ಯಾವಾಗಲೂ ಭೂಭಾರ ಹರಣ ಮಾಡ್ತಾನೆ ಇದ್ದಿ. ಆದ್ರೆ ಈಗ ಒಂದು ವಿಶೇಷ, ಶ್ರೀಕೃಷ್ಣ ಅವತಾರ ಮಾಡುವುದಕ್ಕೆ ಒಂದು ವಿಶೇಷ ಏನು ಅಂದ್ರೆ, ಇದು ಎಂದೂ ಇಲ್ಲದಷ್ಟು ಭೂಭಾರ ಈಗ ಉಂಟಾಗಿದೆ. ಅದನ್ನ ಹರಣ ಮಾಡ್ಲಿಕ್ಕೆ ನೀನು ಬಂದಿದ್ದಿ, ಒಳಗಿದ್ದಿ ಹೊರಗೆ ಬಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಆದ್ದರಿಂದ ಮುಂದೆ ಬರ್ತಾ, ನಾಳೆ ದಿವಸ ಬರ್ತಾ,
ದಿಷ್ಟ್ಯಾಂಬತೆ ಕುಕ್ಷಿಗತಃ ಪರಃ ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾ ಭೂತ್ ಭಯಂ ಭೋಜಪತೇರ್ ಮುಮೂರ್ಷೋಹೋ ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಮುಂದೆ ದೇವಕಿಗೂ ಒಂದು ಮಾತು ಹೇಳಿದ್ರು, ಬ್ರಹ್ಮದೇವರು ಹೇಳ್ತಾರೆ ಏನಂತಂದ್ರೆ, ಅಂಬ ತಾಯಿಯೇ, ನೀನು ಯಾವ ರೀತಿಯಿಂದಲೂ ದುಃಖ ಪಡಬೇಡ ಮತ್ತು ಗಾಬರಿ ಆಗಬೇಡ. ಇಷ್ಟು ಮಕ್ಕಳನ್ನು ಅವನು ಕೊಂದಿರಬಹುದು, ಆದ್ರೆ ಈ ಮಗುವನ್ನು ಅವನು ಸ್ಪರ್ಶ ಮಾಡ್ಲಿಕ್ಕೂ ಆಗುದಿಲ್ಲ. ಅವನೇ ಬಂದು ಸ್ಪರ್ಶ ಮಾಡ್ತಾನೆ, ಅವನ ದೇಹದೊಳಗೆ ಒಂದು ಕ್ಷಣ ಆಯುಷ್ಯ ಉಳಿಯುವುದಿಲ್ಲ. ಮುಂದೆ ಆಗ್ತದ ಮಥುರಾ ಪಟ್ಟಣದೊಳಗೆ. ಆದ್ದರಿಂದ ಮಾಭೂತ್ ಭಯಂ, ನಿನಗೆ ಯಾವ ಭಯ ಬೇಡ. ಮತ್ತು ಅವನು ಗೋಪ್ತಾ ಯದು ನಾಮ್, ಭಗವಂತನಿಗೆ ಗೋಪ್ತಾ ಅಂತ ಕರೀತಾರೆ. ಗೋಹಿತೋ ಗೋಪತಿರ್ ಗೋಪ್ತಾ ಅಂತ ಕರೀತಾರೆ. ಗೋಪ್ತಾ ಅಂದ್ರೆ ಅರ್ಥ ಏನು? ರಕ್ಷಕನಾದವನು ಅಂತ ಅರ್ಥ. ಗೋಪನ ಅಂದ್ರೆ ಟು ಪ್ರೊಟೆಕ್ಟ್ ಅಂತ ಅರ್ಥ. ಗೋಪ್ತಾ ಅಂದ್ರೆ ಪ್ರೊಟೆಕ್ಟರ್ ಅಂತ ಅರ್ಥ. ಆದ್ದರಿಂದ ಯದುಗಳು ಅಂದ್ರೆ ನಾವೆಲ್ಲರೂ ಯದುಗಳೇ. ಯಾಕೆ ಅಂತ ನಾಳೆ ಹೇಳ್ತೀವಿ. ಆದ್ದರಿಂದ ನಾವೆಲ್ಲರಿಗೂ ಕೂಡ ಅವನು ಗೋಪ್ತಾ, ಪ್ರೊಟೆಕ್ಟರ್ ಆಗಿದ್ದಾನೆ. ಆದ್ದರಿಂದ ನೀನು ಎಂದೂ ಕೂಡ ದುಃಖ ಪಡಬೇಡ, ಭಯ ಬೀಳಬೇಡ. ತವಾತ್ಮಜಃ ಇತ್ಯಭಿಷ್ಟೂಯ ಪುರುಷಂ ಯದ್ರೂಪ ಮನಿದಂ ಯಥಾ ಬ್ರಹ್ಮೇಶಾನವು ಪುರೋಧಾಯ ದೇವಾ ಪ್ರತಿಯಯುರ್ ದಿವಂ. ಇಷ್ಟು ಹೇಳಿ ರೂಪ ಲೋಕ ವಿಲಕ್ಷಣವಾಗಿ ಬರುವಂತಹ ಕೂಸು ಬರ್ತದೆ ಈಗ ಅಂತ ಹೇಳಿ. ಎಂತಹದ್ದು ಅಂದ್ರೆ ವಿಲಕ್ಷಣವಾದ ಕೂಸು. ಅನಿದಂ ಅಂದ್ರೆ, ಇದಂ ಅಂದ್ರೆ ಹೀಗಿದ್ದದ್ದು ಅಂತ. ಅನಿದಂ ಅಂದ್ರೆ ಈ ಎಂದೂ ಕಾಣದೇ ಇದ್ದಂತಹ ಒಂದು ಕೂಸು. 4 ಕೈ ಇಟ್ಟುಕೊಂಡು, ಕೈಯೊಳಗೆ ಶಂಖ ಚಕ್ರಗಳನ್ನು ಹಿಡಿದುಕೊಂಡು ಯಾವ ಕೂಸು ಹುಟ್ಟಿದ ಹೇಳ್ರಿ ಜಗತ್ತಿನೊಳಗೆ, ಅದು ಅದೇ ಕೂಸು. ಆದ್ದರಿಂದ ಅದು ಅನಿದಂ ಅಂತಂದ್ರು. ಅನಿದಂ ಯಥಾ. ಆಗ ಹೇಳಿ ಆ ಬ್ರಹ್ಮದೇವರು, ರುದ್ರದೇವರು, ದೇವತೆಗಳೆಲ್ಲರೂ ಸೇರಿ ಈ ಗರ್ಭಸ್ತುತಿಯನ್ನು ಮುಗಿಸಿ ತಾವು ತಮ್ಮ ತಮ್ಮ ಲೋಕಗಳಿಗೆ ತಿರುಗಿ ಹೋಗಿದ್ದಾರೆ. ನಾಳೆ ಭಗವಂತ ಅವತಾರವನ್ನು ಮಾಡಲಿಕ್ಕಿದ್ದಾನೆ ಅಂತ ಹೇಳ್ತಾ, ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ದಶಮಸ್ಕಂಧೆ ದ್ವಿತೀಯೋಧ್ಯಾಯ. ಶ್ರೀಕೃಷ್ಣ.